ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवतो पुनः पुनः श्रीमद्शङ्करभगवत्पूज्यपादगुरुभ्यो नमः। वन्दे तं सच्चिदानन्दं विधिवर्यं महामहिं वेदवेदान्तदारज्ञं प्रणतोऽस्मि सदानं स्मृतायज्ञं संयमीन्द्रं सदाशिवं सद्गुरुं सच्चिदानन्दं सदाचार्यं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अजीः भगवो ब्रह्म पृथिवी च स्थूला पंचगुणा पृथिवी च स्थूला पंचगुणा तत्कारणं च पृथिवी मात्रा च तत्कारणं च पृथिवी मात्रा च ಗಂಧ ತನ್ಮಾತ್ರ ಗಂಧತನ್ಮಾತ್ರ ಒಂದೊಂದು ಭೂತದ್ದು ಎರಡೆರಡು ರೂಪ ಇದೆ ಅಂತ. ಸ್ಥೂಲವಾದ ಪಂಚಗುಣಾತ್ಮಕವಾದ ಭೂಮಿ ನಮ್ಗೆ ವ್ಯವಹಾರಕ್ಕೆ ಇರುವಂತದ್ದು. ಇನ್ನೊಂದು ತತ್ಕಾರಣ ಅಂದ್ರೆ ಈ ಭೂಮಿಗೆ ಕಾರಣವಾಗಿರುವ ಭೂಮಿಯ ತನ್ಮಾತ್ರೆ ಕೇವಲ ಗಂಧ ಗುಣಾತ್ಮಕವಾಗಿರುತ್ತೆ, ಗಂಧ ತನ್ಮಾತ್ರೆ ಆಗಿರ್ತಕ್ಕದ್ದು. ಅಲ್ಲಿ ಒಂದೊಂದು ಗುಣಾತ್ಮಕವಾಗಿರುವಂತಹ ಭೂತಗಳನ್ನು ನೋಡೋಕ್ಕಾಗಲ್ಲ, ಇಂದ್ರಿಯ ಗ್ರಾಹ್ಯವಲ್ಲ ಅದು, ಅದು ಶಾಸ್ತ್ರೀಯ ಗಮ್ಯ. ತನ್ಮಾತ್ರ ವಿಚಾರವನ್ನ ನಾವು ತಾರ್ಕಿಕರು ಮಾತ್ರ ಹೇಳ್ತಾರೆ ಅನ್ಕೊಂಡಿದ್ವಿ, ಶ್ರುತಿಯಲ್ಲೇ ಇದೆ, ಅದು ಶ್ರುತಿಯಲ್ಲೇ ಆ ವಿಷಯ ಬಂದಿದೆ. ಹಾಗಾಗಿ ಈ ಸ್ಥೂಲವಾದ ಭೂಮಿಯಲ್ಲಿ ಆಕಾಶ, ವಾಯು, ತೇಜಸ್ಸು, ಅಪ್ಪು ಅಂಶವು ಸೇರ್ಕೊಂಡು, ಭೂಮಿ ಅಂಶ ಸೇರ್ಕೊಂಡು ವ್ಯವಹಾರಕ್ಕೆ ಗೋಚರ ಬಂದು ನಾವು ಓಡಾಡೋಕೆ ಆಧಾರವಾಗಿ ಎಲ್ಲ ಗಿಡ ಮರ ಬಳ್ಳಿ ಬೆಳೆಯೋದಕ್ಕೆ ಆಧಾರವಾಗಿರ್ತಕ್ಕಂಥ ಭೂಮಿ, ಇದು ನಮ್ಗೆ ಕಣ್ಣು ಕಾಣೋದು. ತನ್ಮಾತ್ರ ಅವರು ವಾಸನೆ ಘಾನ ಇಂದ್ರಿಯಕ್ಕೆ ತೋರುವಂತ ಬರೀ ವಾಸನೆ ಇದೆಯಲ್ಲ, ಕೇವಲ ವಾಸನಾತ್ಮ ಮಾತ್ರ ಅಷ್ಟೇ. ವಾಸನ ಅನ್ನೋದು ಒಂದು ರೀತಿ ಹೇಳಿದ್ರೆ ನಿರವಯವಾದ ತನ್ಮಾತ್ರವಾಗುತ್ತೆ, ಪರಮಾಣು ಅದು ಇದಕ್ಕೆ ಕೇವಲ ಫೀಲಿಂಗ್ ಆಗುತ್ತೆ ಅಷ್ಟೇ, ವೇದನಕ್ಕೆ ಗಮ್ಯ, ವೇದನ ಮಾತ್ರ ಗಮ್ಯ. ಪ್ರತಿಯೊಂದು ಗುಣಗಳು ಇಂದ್ರಿಯಗಳು ಅರಿಯುತ್ತಲ್ಲ, ಗುಣಗಳೆಲ್ಲ ಬರೀ ಫೀಲಿಂಗ್ ಅಷ್ಟೇ. ಅದೇ ಗುಣಗಳಿಗೆ ಮತ್ತೆ ಇದಿಲ್ಲ, ಆಕಾರ ಇಲ್ಲ. ಆ ಗುಣವನ್ನು ಉಳ್ಳಂತ ದ್ರವ್ಯಕ್ಕೆ ಆಕಾರ ಇದೆ, ದ್ರವ್ಯ ಬೇರೆ ಗುಣ ಬೇರೆ. ಅದೇ ಬೇರೆ ಶಬ್ದಕ್ಕೆ ಅರ್ಥ ಬಿಟ್ಟಿದೆ ಅಂತ ಅರ್ಥ ಅಲ್ಲ, ಅದು ಅದರ ಇದಾಗಿ ಇಂದ್ರಿಯ ಗ್ರಾಹ್ಯವಾಗೋದು ಗುಣಗಳು ಮಾತ್ರ. ಸ್ಥೂಲವಾಗಿರ್ತಕ್ಕದ್ದು ನಾವು ವ್ಯವಹಾರ ಗೋಚರ ಅಂದ್ಕೊಳ್ತೀವಿ, ಪಂಚೇಂದ್ರಿಯ ಗ್ರಾಹ್ಯವಾಗಿದೆ ಭೂಮಿ ಅಂತ. ಅಲ್ಲೂ ಪಂಚೇಂದ್ರಿಯ ಗ್ರಾಹ್ಯವಾದ ಭೂಮಿ ಪಂಚೇಂದ್ರಿಯ ಗುಣ ಮಾತ್ರ ಪಂಚೇಂದ್ರಿಯ ಹೊರತು ಪಂಚೇಂದ್ರಿಯ ಗುಣಕ್ಕಿದೆ ವ್ಯತಿರಿಕ್ತವಾದ ಭೂಮಿಯ ವಸ್ತುವನ್ನು ಯಾವ ಇಂದ್ರಿಯ ಕೇಳದಿಂದ ಉತ್ಸಾಹ ಕೊಡಲ್ಲ ಬುದ್ಧಿ. ಇಟ್ಕೊಂಡಿದ್ದೀವಿ. ಸ್ಥೂಲವಾದ ಪಂಚಗುಣಾತ್ಮಕವಾದ ಭೂಮಿ ಪೃಥ್ವಿ, ಅದಕ್ಕೆ ಪೃಥ್ವಿಗೆ ಕಾರಣವಾಗಿರ್ತಕ್ಕಂಥ ಪೃಥ್ವಿ ತನ್ಮಾತ್ರೆ, ಗಂಧ ತನ್ಮಾತ್ರೆ, ಬರೀ ವಾಸನೆ ಅನ್ನೋದು ಮೂಲ ಕಾರಣ ಪರಮಾಣು. ಅದೆರಡೂ ಕೂಡ ಸುಷುಪ್ತಿಯಲ್ಲಿ ಒಂದಾಗಿರುತ್ತೆ. ತಥಾ ಆಪಶ್ಚ ಆಪೋ ಮಾತ್ರ ಚ, ತೇಜಶ್ಚ ತೇಜೋ ಮಾತ್ರ ಚ, ವಾಯುಶ್ಚ ವಾಯು ಮಾತ್ರ ಚ, ಆಕಾಶಶ್ಚ ಆಕಾಶ ಮಾತ್ರ ಚ, ಸ್ಥೂಲಾಂಚ ಸೂಕ್ಷ್ಮಾಂಚ ಭೂತಾನಿ ಚ ಸಹ. आपश्च आपो मात्रा च, तेजश्च तेजो मात्रा च, वायुश्च वायुमात्रा च, आकाशश्च आकाशमात्रा च, सूक्ष्माणि च भूतानि च. ಕೆಳಗಿಂದ ಮೇಲಕ್ಕೆ ಹೋಗಿದೆ ಭೂಮಿ, ನೀರು, ತೇಜಸ್ಸು ಅಂತ. ಅವು ನೀರು, ತೇಜಸ್ಸು, ವಾಯು, ಆಕಾಶ ಅವುಗಳ ಮಾತ್ರೆ. ಆ ಭೂತಗಳು ಸ್ಥೂಲವಾಗಿದೆ, ಅವುಗಳ ಮಾತ್ರೆ ಸೂಕ್ಷ್ಮವಾಗಿದೆ. ಎರಡು ಸ್ಥೂಲವಾಗಿರೋ ಭೂತಗಳು, ಸೂಕ್ಷ್ಮವಾಗಿರೋ ಮಾತ್ರೆಗಳು ಅಷ್ಟು ಕೂಡ ಆತ್ಮಲ್ಲಿ ಅಡಗಿರುತ್ತೆ ಅಂತ. ಇನ್ನೊಂದು ಏನು ಅಂದ್ರೆ ಆತ್ಮಲ್ಲಿ ಅಡಗಿರುತ್ತೆ ಅನ್ನುವಾಗ ವ್ಯವಹಾರಕ್ಕೆ ಆತ್ಮೀಯತೆ ಬರುತ್ತೆ ಅನ್ನೋದು ವಸ್ತುತ ವಿದ್ಯಾ ಕಲ್ಪಿತ, ಅದು ಅಸ್ತಿತ್ವ ಇಲ್ಲ. ಅದಕ್ಕೆ ಸ್ಥೂಲ ಭೂತಕ್ಕೂ ಅಸ್ತಿತ್ವ ಇಲ್ಲ, ಆ ಗುಣಕ್ಕೂ ಅಸ್ತಿತ್ವ ಇಲ್ಲ. ಕೇವಲವಾದ ಆತ್ಮನೇ ಉಪಾದೃಷ್ಟಿ ಹೀಗೆ ತೋರ್ತಾನೆ. ವ್ಯವಹಾರದಲ್ಲಿ ಮಾತ್ರ ಅದು ಇಟ್ಕೊಬಿಟ್ಟಿದೀವಿ, ಸ್ಥೂಲವಾದ ಭೂಮಿ, ಸ್ಥೂಲವಾದ ಸೂಕ್ಷ್ಮವಾದ ಗುಣ ಅಂತ. ಅದಷ್ಟು ಕೂಡ ಇದಾಗಿರುತ್ತೆ. ಇದು ಸ್ಥೂಲ ಸೂಕ್ಷ್ಮ ವ್ಯವಹಾರ ಬಂದಿರೋ ಜಾತಕ್ಕೆ ಅಂದ್ರೆ ಸ್ಥೂಲ ರೂಪ ಹೋಗಿದ್ರೆ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ ಒಂದು ಇಟ್ಕೊಂಡ್ರೆ ಅಭಾವದಿಂದ ಭಾವೋತ್ಪತ್ತಿ ಆಗೋದಿಲ್ಲ ಅನ್ನೋ ಒಂದು ದೋಷ ಪರಿಹಾರಕ್ಕಾಗಿ ಸೂಕ್ಷ್ಮ ರೂಪ ಕಲ್ಪನೆ ಮಾಡಿದ್ರು. ಹಾಗಾಗಿ ಸೂಕ್ಷ್ಮ ರೂಪದಲ್ಲೂ ಒಟ್ಟೆಲ್ಲದ ಸೂಕ್ಷ್ಮ ರೂಪ ಅವ್ಯಾಕೃತ ಇನ್ನೊಂದು ಕಲ್ಪನೆ ಮಾಡಿದ್ರು, ಅಲ್ಲೆಲ್ಲ ಅಡಗಿರುತ್ತೆ ಅಂತ. ತಥಾ ಚಕ್ಷುಶ್ಚ ಇಂದ್ರಿಯಂ ರೂಪಂಚ ದ್ರಷ್ಟವ್ಯಂಚ, ಶ್ರೋತಂಚ ಶ್ರೋತವ್ಯಂಚ, ಘ್ರಾಣಂಚ ಘ್ರಾತವ್ಯಂಚ, ರಸಶ್ಚ ರಸಯಿತವ್ಯಂಚ, ಸ್ಪರ್ಶ ಸ್ಪರ್ಶಯಿತವ್ಯಂಚ, ವಾಕ್ಚ ವಕ್ತವ್ಯಂಚ, ಹಸ್ತೌಚ ಆದಾತವ್ಯಂಚ, ಉಪಸ್ಥಶ್ಚ ಆನಂದಯಿತವ್ಯಂಚ, ಪಾಯುಶ್ಚ ವಿಸರ್ಜಯಿತವ್ಯಂಚ, ಪಾದೌಚ ಗಂತವ್ಯಂಚ. ಮಂತ್ರ ಹಾಗೆ ಇಟ್ಬಿಟ್ರು ಭಾಷೆಗಾರರು. ಹಾಗೆ ಕಣ್ಣು ಅಂದ್ರೆ ಇಂದ್ರಿಯ, ಓಯ್
ಗ್ರಹೀತವ್ಯಂ ಚ ತ್ವಕ್ ಚ ಸ್ಪರ್ಶಯಿತವ್ಯಂ ಚ ವಾಕ್ ಚ ವಕ್ತವ್ಯಂ ಚ ಹಸ್ತೌ ಚ ಆದಾತವ್ಯಂ ಚ ಆನಂದಯಿತವ್ಯಂ ಚ ಪಾಯಶ್ಚ ವಿಸರ್ಜಯಿತವ್ಯಂ ಚ ಪಾದೌ ಚ ಗಂತವ್ಯಂ ಚ. ಇಲ್ಲಿ ವ್ಯಾಖ್ಯಾನ ಮಾಡಕ್ಕೆ ಏನು ವಿಶೇಷ ಇಲ್ಲ. ಇಂದ್ರಿಯಗಳು ಇಂದ್ರಿಯ ವಿಷಯಗಳು ಅಷ್ಟೇ. ಕಣ್ಣಿಗೆ ವಿಷಯ, ಕಣ್ಣು ಅನ್ನೋದು ಇಂದ್ರಿಯ. ಇಂದ್ರಿಯ ಗೋಳಕ ಅಲ್ಲ, ದೃಕ್ಶಕ್ತಿ. ಅದೇ ದೃಕ್ಶಕ್ತಿಗೆ ಆಧಾರವಾಗಿರುವ ಒಳಗೆ ರೆಟಿನ ಇರ್ಬೋದು, ಇದು ಚರ್ಮದ ಇದಿರ್ಬೋದು, ಕಣ್ಗುಡ್ಡೆ ಕೈಗುಡ್ಡೆ ಎಲ್ಲ ಇದು ಗೋಳಕಗಳು. ಗೋಳಕಗಳು ಮತ್ತೆ ಇಂದ್ರಿಯ. ಹಾಗೆ ಶ್ರೋತ್ರ ಇಂದ್ರಿಯ ಶ್ರವಣ ಶಕ್ತಿ, ಶ್ರೋತ್ರ ಇಂದ್ರಿಯ. ಘ್ರಾಣ ಶಕ್ತಿ, ಘ್ರಾಣ ಇಂದ್ರಿಯ. ರಸನ ಇಂದ್ರಿಯ, ರಸನ ಶಕ್ತಿ, ರಸನ ಗೋಳಕ. ಹಾ, ರುಚಿ ರಸಿತವ್ಯ. ಹಾಗೆ ತ್ವಗಿಂದ್ರಿಯ ಅದಕ್ಕೆ ವಿಷಯವಾಗಿರ್ತಕ್ಕಂಥ ಸ್ಪರ್ಶ, ಉಷ್ಣ ಶೀತ ಕರ್ಕಶ ಮೃದು ಕಠಿಣ ಪಿಚ್ಚರಾದ. ಮಾತಾಡಬೇಕಾದ ವಿಷಯ. ಕೈ ಹೋಗ್ಬೇಕಾದ ಇದು. ಆ ಉಪಸ್ಥೇಂದ್ರಿಯ ಅದರಿಂದ ಅನುಭವಿಸೋದು ಆನಂದ. ಪಾಯು ಇಂದ್ರಿಯ ಅದನ್ನು ಬಿಡುವಂತ ಮಲ. ಪಾದ ಕಾಲು ಅದನ್ನು ಹೋಗ್ಬೇಕಾದ ಜಾಗ. ಇಷ್ಟು ಬುದ್ಧೀಂದ್ರಿಯಾಣಿ ಕರ್ಮೇಂದ್ರಿಯಾಣಿ ತದರ್ಥಾಶ್ಚ ಉಕ್ತಾಃ. ಜ್ಞಾನೇಂದ್ರಿಯವನ್ನು ಕರ್ಮೇಂದ್ರಿಯವನ್ನು ಅವುಗಳ ವಿಷಯವನ್ನು, ತದರ್ಥ ವಿಷಯ ಅಂತ. ಜ್ಞಾನೇಂದ್ರಿಯ ವಿಷಯ, ಕರ್ಮೇಂದ್ರಿಯ ವಿಷಯ ಅಷ್ಟನ್ನು ಇಲ್ಲಿ ಹೇಳಿದೆ. ಎಲ್ಲವೂ ಕೂಡ ಸುಷುಪ್ತ ಕಾಲದಲ್ಲಿ ಆತ್ಮಲ್ಲಿ ಅಡಗಿರುತ್ತೆ ಅಂತ. ಈ ಅಕ್ಷಾರ್ಥ ಕೇಳಿದಾಗ ಆತ್ಮಲ್ಲಿ ಅಡಗಿರುತ್ತೆ ಅಂದ್ರೆ ತನ್ನದಾದ ಒಂದು ರೂಪದಿಂದ ಇರುತ್ತೆ ಅನ್ನೋಗಿ ಭ್ರಾಂತಿ ಆಗ್ಬಿಡುತ್ತೆ. ಆತ್ಮ ಬಂಗಾರ ಚಿನ್ನದಲ್ಲಿ ಅಡಗಿರುತ್ತೆ, ಮಡಿಕೆ ಮಣ್ಣಲ್ಲಿ ಅಡಗಿರುತ್ತೆ ಅಂದ್ರೆ ಮತ್ ಮಡಿಕೆ ಮಾಡ್ಬೋದು ಅನ್ನೋ ಕಾರಣದಿಂದ ಮಣ್ಣಲ್ಲಿ ಅಡಗಿರುತ್ತೆ. ನಿಜವಾಗಿ ಮಡಿಕೆ ಕಾರ್ಯಾಕಾರದ ಮಡಿಕೆ ಇಲ್ಲ. ಕಾರ್ಯಕಾಲದಲ್ಲಿ ಇರೋದು ಕಾಲ ರೂಪದಲ್ಲಿ ಅಡಗಿರುತ್ತೆ ಅದಕ್ಕೆ ಅರ್ಥ ಇಲ್ಲ. ಅದು ವ್ಯವಹಾರಕ್ಕೆ ಬಂದಿರುತ್ತೆ, ಆಗಿದೆ, ತೋರುತ್ತೆ ಅಂತ ಇಟ್ಕೊಂಡು ಸುಖ ರೂಪದಲ್ಲಿ ಇರುತ್ತೆ ಅಂತ. ಮನಶ್ಚ ಪೂರ್ವೋಕ್ತಂ ಮಂತವ್ಯಂಚ ತದ್ವಿಷಯ. ಹಿಂದೆ ಅಂತಃಕರಣ ಅದು ಒಂದೇ ಹೇಳಿತ್ತು, ಈಗ ಅದನ್ನು ಬಿಡಿಸ್ತಾ ಇದೆ. ಹಿಂದೆ ಹೇಳಿದ್ದಾಗಿರೋ ಅಂತಃಕರಣ ಮನಸ್ಸು. ಅದಕ್ಕೆ ಮಂತವ್ಯ ಅಂದ್ರೆ ಅದಕ್ಕೆ ಯೋಚನೆ ಮಾಡ್ಬೇಕಾದ ವ್ಯಾಕರಣ, ಗಣಿತ, ಸೈನ್ಸು ಏನ್ ಬೇಕಾದ್ರೂ ಆಗ್ಬೋದು. ಬುದ್ಧಿಶ್ಚ ನಿಶ್ಚಯಾತ್ಮಿಕ. ನಿಶ್ಚಯಾತ್ಮಿಕ ವೃತ್ತಿಯಿಂದ ಬುದ್ಧಿಯಿಂದ ನಿಶ್ಚಯ ಮಾಡಿ ಇಂಥದ್ದು ಇದು ಹೀಗೆ ಅಂತ ತತ್ತದ್ ವಿಷಯವನ್ನು ನಿರ್ಣಯ ಮಾಡ್ಕೊಂಡು ಹೋಗುತ್ತಲ್ಲ ಅದು ಬುದ್ಧಿ. ಬೋಧವ್ಯಂಚ ತದ್ವಿಷಯ. ಮನನ ಮಾಡೋದು ವ್ಯಾಪಾರ, ಅದನ್ನ ಮಾಡ್ಕೊಂಡು ನಿಶ್ಚಯ ಮಾಡ್ಕೊಳ್ಳೋದು ಬುದ್ಧಿ ಕೆಲಸ. ಅದು ಏನು ಮನನೇಂದ್ರಿಯ, ಮನನ ವ್ಯಾಪಾರ. ನಿಶ್ಚಯ ಮಾಡೋ ಬುದ್ಧಿ ಅದರ ವಿಷಯ. ಇದು ಇಂಥದ್ದು ಅಂತ. ಮತ್ತೆ ಅಹಂಕಾರಶ್ಚ ಅಭಿಮಾನ ಲಕ್ಷಣ ಅಹಂತಃಕರಣ. ಅಹಂಕಾರ ಅಂದ್ರೆ ಅಭಿಮಾನ, ನಾನು ಅಂತ ತತ್ತದ್ ಕ್ರಿಯೆಯಲ್ಲೂ ಭಾವನೆಯಲ್ಲೂ ವಿಷಯದಲ್ಲೂ ಪ್ರತಿಯೊಂದು ಅಭಿಮಾನ ಪಟ್ಕೊಳ್ತೇವೆ. ನಾನು ಅಂತ ಆ ಅಭಿಮಾನ ಪಟ್ಕೊಳ್ಳೋದು ಒಂದು. ಮತ್ತೆ ಅದಕ್ಕೆ ಆಧಾರವಾದ ಅಂತಃಕರಣ, ಎಲ್ಲಿ ನಾನು ಅಭಿಮಾನ ಪಡ್ಕೊಳ್ಳೋದು ಆ ಅಂತಃಕರಣ. ಅಹಂಕರ್ತವ್ಯಂಚ ತದ್ವಿಷಯ, ಅದೇ ನಾನು ಮಾಡ್ಕೊಳ್ಳುವಂತಹ ವಿಷಯ ಯಾವುದ್ರಲ್ಲಿ ನಾನು ಮಾಡ್ಕೊಳ್ತಾನೋ ಅದು. ಚಿತ್ತಂಚ ಚೇತನಾವತ್ ಅಂತಃಕರಣ, ಎಲ್ಲ ಅಂತಃಕರಣವೇ. ಚೇತನಿತ್ಯಂಚ ತದ್ವಿಷಯ. ಚೇತನಾವಂತವಾದ ಅಂದ್ರೆ ಸಾಮಾನ್ಯವಾಗಿ ಎಚ್ಚರವಾಗಿದ್ದೀನಿ ಎನ್ನುವಂಥ ಸಾಮಾನ್ಯ ಜ್ಞಾನ ಚಿತ್ತ. ಇಂಥದ್ರ ಬಗ್ಗೆ ಅಟೆನ್ಷನ್ ಕೊಟ್ಟಿದ್ದೀನು ಚೇತನವ್ಯ. ಇದು ಈ ಬಗ್ಗೆ ಗಮನ ಇದೆ ಅಂತ ಚೇತನ, ಅದು ವಿಷಯ. ತೇಜಶ್ಚ ತ್ವಗಿಂದ್ರಿಯ ವ್ಯತಿರೇಕೇನ ಪ್ರಕಾಶ ವಿಶಿಷ್ಟ ಯಾತ್ಮಕ. ತೇಜಸ್ಸು ಎರಡು ಅರ್ಥಗಳು ಅಲ್ಲಿ. ತ್ವಗಿಂದ್ರಿಯ ಅಂದ್ರೆ ಮೃದು, ಕರ್ಕಶ, ಉಷ್ಣ, ಶೀತ ಅರಿಯುವಂತ ಇದು. ಇಲ್ಲಿ ತ್ವಗಿಂದ್ರಿಯದ ಕಾಂತಿ ತಗೊಳ್ತಾ ಇದ್ದಾರೆ. ತ್ವಗಿಂದ್ರಿಯ ಇರತಕ್ಕಂಥ ಒಂದು ಹೊಳಪು. ಅದಕ್ಕೆ ತೇಜಸ್ಸು. ಅದಕ್ಕೆ ತೇಜಸ್ಸು ಅಂದ್ರೆ ತ್ವಗಿಂದ್ರಿಯಕ್ಕಿಂತ ಬೇರೆಯಾಗಿರುವ ಒಂದು ಪ್ರಕಾಶ ವಿಶಿಷ್ಟ. ಅದು ಮುಖದಲ್ಲಿ ಮೈಯಲ್ಲಿ ಒಂದು ಇದಿಲ್ಲ, ಶೈನಿಂಗ್ ಇದೆಯಲ್ಲ, ಬ್ರೈಟ್ನೆಸ್, ಕಾಂತಿ, ಹೊಳಪು. ಅದು ತ್ವಕ್ಕು ತಗೋಬೇಕಂತೆ. ತಯಾ ನಿರ್ಭಾಸೋ ವಿಷಯ ಅದನ್ನ ಏನ್ ಬೇಗ ವಿಷಯ ಗೊತ್ತಿಲ್ಲ. ಅದನ್ನ ನೋಡುವರೆ ಸರಿ, ಅದಕ್ಕೆ ವಿಷಯ ಯಾವುದು? ಮುಖನೇ ಅದು. ಮುಖದಲ್ಲಿರ್ತಕ್ಕಂಥ ಹೊಳಪೆ ಇದು ತೇಜಸ್ಸು. ಆ ಹೊಳಪಿಗೆ ಯಾರು ನೋಡೋರು ಅವ್ರ ವಿಷಯ ಮಾಡ್ಕೋಬೇಕಲ್ಲ. ಮುಖ ಅನ್ನೋದು ವಿಷಯ ಆಯ್ತು. ತೇಜಸ್ಸು ಇದು ತೇಜಸ್ಸು ಮುಖ ಅಧಿಕರಣ. ಹೋಗುರುಳೆ ಅದೇ ತರನೇ ಪ್ರತಿಕ್ರಿಯೆ. ಅಧಿಕರಣ ಬೇಡ ಇಲ್ಲಿ. ಆ ಹೊಳಪನ್ನ ಕಾಣೋರು ಅದನ್ನ ನೋಡೋರು ಯಾರ್ಯಾರು ಅವ್ರ ವಿಷಯ.
ಅವರಿಗೆ ಆಗಬೇಕಲ್ಲ ಒಳ್ಳೆ ಪ್ರತಿ ಕಡೆನೂ ಅದೇ ತರನೇ ಮಾಡ್ತದ್ದು. ಇದು ಏನಾಗುತ್ತೆ ಅಂದ್ರೆ ಹೊಳಪು ತೇಜಸ್ಸು. ಅದಕ್ಕೆ ಹೊಳಪಿಗೆ ವಿಷಯ ಯಾವುದು? ಯಾರ್ದೋ ಕುಮಾರನ್ ಮುಖ, ಅದೇ ವಿಷಯ ಆ ಹೊಳಪಿಗೆ. ಕುಮಾರನ್ ಮುಖ ಹೊಳಿತಾ ಇದೆ ಅಂದ್ರೆ ಆ ಕುಮಾರನ್ ಮುಖಾನೇ ಅದಕ್ಕೆ ವಿಷಯ. ಗುರು ಏನ್ ಮಾಡಿದ್ರು ನೋಡಿ, ಚಕ್ತಿ ಎಲ್ಲ ಅದು ಮತ್ತು ಅದನ್ನು ಸೇರ್ಪಡುವ ವಿಷಯವೂ ಅದರಿಂದ ಸೇರಿಸಲ್ಪಡ್ತಕ್ಕ ವಿಷಯವೂ ಅಂತ ಯಾವುದು ಬಿಡಲಿಲ್ಲ, ಟಿಪ್ಪಣಿ ಕೊಡ್ಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಹೊಳಿತಾ ಇರೋದು ತೇಜಸ್ಸಾಯ್ತು, ಆ ಹೊಳಪನ್ನು ಕಾಣುತ್ತಿರೋರು ಅದಕ್ಕೆ ಅದು ವಿಷಯರಾದ್ರು. ನೋಡ್ತಾ ಇದ್ದ ಜನ ಅದೊಂದು ಕಣ್ಣು ಆಗಬಾರ್ದು, ಅದೆಲ್ಲ ಮಾಡ್ಕೊ. ಒಟ್ಟು ಮೇಲೆ ಅದರಿಂದ ನಿರ್ಭಾಸ್ಯವಾದ ಬೆಳೆದಲ್ಪಡುವ ವಿಷಯ ಏನಿದೆ ಅದು ವಿದ್ಯೋತಯಿತವ್ಯ. ಪ್ರಾಣನಿಷ್ಠ ಸೂತ್ರಂ ಯಥಾಚಕ್ಷ್ಯತೆ. ಪ್ರಾಣ ಅಂದ್ರೆ ಸೂತ್ರಾತ್ಮ ಅಂತ, ಇಡೀ ಜಗತ್ತಿನೆಲ್ಲ ಹಾಸೋಕ್ಕಾಗಿ ಹೊಲ್ಕೊಂಡು ಸ್ಟಿಚ್ ಮಾಡ್ಕೊಂಡಿರುವಂತಹ ಒಂದು ಕ್ರಿಯಾತ್ಮಕವಾದ ಪ್ರಾಣ. ತೇನ ವಿಧಾರವಿದವ್ಯಂ ಸಂಗ್ರಹಣೀಯಂ. ಅದರಿಂದ ಹೊರಲ್ಪಡುವ ಪೋಣಿಸಲ್ಪಟ್ಟ ಹೊರಲ್ಪಟ್ಟ ಇದಾಗಿರ್ತಕ್ಕಂಥದ್ದು ಇದು. ನೋಡ್ಕೋ, ವಿಧಾರಿತವ್ಯ ಅಂದ್ರೆ ಅದನ್ನು ಧಾರಣೆ ಮಾಡಿಕೊಳ್ಳುವಂತಹ ಹೊತ್ಕೊಳ್ಳುವಂತಹ ಒಂದು ಇದು ವಿಶೇಷ. ಸಂಗ್ರಹಣೀಯ ಅಂದ್ರೆ ಪೋಣಿಸುವಂತಹದ್ದು. ಸರ್ವಮ್ಮಿ ಕಾರ್ಯಕರಣ ಜಾತಂ ಕಾರಾರ್ಥೇನ ಸಮ್ಮತಂ ನಾಮರೂಪಾತ್ಮಕಂ ಏತಾವದೇವ. ಒಟ್ಟು ಇಡೀ ಕಾರ್ಯ ಕರಣ ಅಂದ್ರೆ ಇಂದ್ರಿಯ, ಕಾರ್ಯ ಅಂದ್ರೆ ಶರೀರ, ಜಾತ ಅಂದ್ರೆ ಸಮೂಹ, ಪರಾರ್ಥವಾಗಿದೆ ಇನ್ನೊಂದಕ್ಕೋಸ್ಕರವಾಗಿ ಕೂಡಿಕೊಂಡು ನಾಮರೂಪಾತ್ಮಕವಾಗಿದೆ. ಹೆಸರು, ಆಕಾರ, ಕ್ರಿಯೆ, ನಾಮರೂಪ ಕರ್ಮಾತ್ಮಕ ಅಂತ ಎರಡು ಹೇಳಿದ್ರು. ನಾಮರೂಪಾತ್ಮಕ ಎರಡು ಹೇಳಿದ್ರು. ಗುರುಗಳೇ ಕ್ವೆಶ್ಚನ್ ಕೇಳ್ಬೋದು? ಅಡ್ಕೊಂಡಿರುತ್ತೆ ಅಂದ್ರೆ ಏನೋ ಹೇಳಿದೀರಾ, ಸಾರಿ ನನ್ಗೆ ಅರ್ಥ ಆಗ್ಲಿಲ್ಲ ಗುರುಗಳೇ. ಅಂದ್ರೆ ಅನ್ಮ್ಯಾನಿಫೆಸ್ಟ್ ಆಗುತ್ತಾ ಏನಂತ ಅರ್ಥ ಕರೆಕ್ಟ್ ಆಗಿ? ಸುಷುಪ್ತಿಯಲ್ಲಿ ಇದೆಲ್ಲ ಒಂಥರ ಅವ್ಯಕ್ತ ಆಗುತ್ತಾ ಅಂತನ ಅರ್ಥನಾ? ಎಲ್ಲ ಅಡಗಿರುತ್ತೆ ಅಂತ, ಅಷ್ಟು ಒಳಗೆ ಅಡಗಿರುತ್ತೆ ಅಂತ. ಯಾಕಂದ್ರೆ ಮತ್ತೆ ಎಚ್ಚೆತ್ಕೊಳ್ಳೆ ಬರುತ್ತಲ್ಲ, ಮತ್ತೆ ಎಚ್ಚೆತ್ಕೊಳ್ಳೆ ಬರ್ಬೇಕಾದ್ರೆ ಅದೆಲ್ಲವೂ ಸುಷುಪ್ತಿಯಲ್ಲಿ ಅಡಗಿರುತ್ತೆ ಅಂತ ಇಲ್ಲಿಂದ ಅನುಮಾನ ಮಾಡ್ತಿರೋದು, ಜಾಗೃತಿಯಿಂದ ಊಹೆ ಮಾಡ್ತಿರೋದು. ಸುಷುಪ್ತಿ ಅನುಭವ ಅಲ್ಲ. ಸುಷುಪ್ತಿಯಲ್ಲಿದ್ದಾಗ ಅದೆಲ್ಲ ಸುಷುಪ್ತಿಯಲ್ಲಿದ್ದಾಗ ಅದರ ವರ್ಣನೆ ಬೇರೆ. ಶ್ರುತಿ ಅಲ್ಲಿ ತದ್ವಾಸ ಇತಿ ಚಂದ ಅಭಯಪಾತ್ಮ ಅಭಯಂ ರೂಪದಲ್ಲಿ ಆತ್ಮರೂಪ ಅಂತ ಹೇಳುತ್ತೆ. ಅದು ಜಾಗೃತ ದೃಷ್ಟಿಯಿಂದ ಇಲ್ಲದ ಬರಬಾರ್ದು ಅನ್ನೋ ಕಾರಣದಿಂದ ಅದು ಸೂಕ್ಷ್ಮ ರೂಪದಿಂದ ಅಡಗಿರುತ್ತೆ ಅಂತ. ಸೂಕ್ಷ್ಮ ರೂಪದಿಂದ ಆತ್ಮನಲ್ಲಿ ಅಡಗಿರುತ್ತಾ, ಅವ್ಯಾಕೃತದಲ್ಲಿ ಅಡಗಿರುತ್ತಾ, ಬುದ್ಧಿಯಲ್ಲಿ ಅಡಗಿರುತ್ತಾ ಅಂತ ಕೇಳಿದ್ರೆ ಮನಸ್ಸಿ ಏಕೀಭವಂತಿ, ಮನಸ್ಸಿನ ಒಂದಾಗಿರುತ್ತೆ ಅಂತ ಇದೆ ಶ್ರುತಿ. ಮನಸ್ಸಿನಲ್ಲಿ ಅಡಗಿರುತ್ತೆ, ಮನಸ್ಸಿನಲ್ಲಿ ತೋರ್ಕೊಳ್ಳುತ್ತೆ ಅಂತ. ಮನಸ್ಸು ಅಂದ್ರೆ ನೀವು ಅನ್ನೋದು ಮೈಂಡ್. ಮೈಂಡ್ ಅಂತನಾ? ಅಂತಃಕರಣ. ಅದರಲ್ಲಿ ಇದನ್ನ ಕಡೆ ಅವ್ಯಾಕೃತದಲ್ಲಿ ಅಡಗಿರುತ್ತೆ ಅಂತ ಒಂದು ವಾಕ್ಯ ಇದೆ. ಎಲ್ಲ ಮನಸ್ಸು ಅವ್ಯಾಕೃತದಲ್ಲಿ ಅಡಗಿರುತ್ತೆ ಅಂತ. ಇನ್ನೊಂದು ಕಡೆ ಆತ್ಮನಲ್ಲಿ ಅಡಗಿರುತ್ತೆ ಅಂತ ವಾಕ್ಯ ಇದೆ. ಪ್ರತಿಯೊಂದು ವಾಕ್ಯಕ್ಕೂ ಬೇರೆ ಬೇರೆ ಉದ್ದೇಶ ಇದೆ. ಮನಸ್ಸಿನಲ್ಲಿ ಅಡಗಿರುತ್ತೆ ಅಂತ ಹೇಳುವಾಗ ಮನಸ್ಸೇ ಈ ಸ್ವಪ್ನ ಕಾಣೋದು, ಮನೋದೇವನೇ ಸ್ವಪ್ನವನ್ನು ಕಾಣ್ತಾನೆ, ಮನಸ್ಸಿನಲ್ಲೇ ಎಲ್ಲ ಆಗೋದು ಅಂತ ಅಭಿಪ್ರಾಯಪಟ್ಟಿದೆ. ಅವ್ಯಾಕೃತ ಅಂತ ಒಂದು ಕಲ್ಪನೆ ಮಾಡಿರೋ ಉದ್ದೇಶ ಆತ್ಮನಿಗೆ ವೈಷಮ್ಯ ನಿರ್ಗಣ್ಯ ಬರಬಾರ್ದು, ರಾಗದ್ವೇಷ ಇಲ್ಲ, ಎಲ್ಲ ಅವ್ಯಾಕೃತ ಮಾಡಬರುತ್ತೆ ಅಂತ ಅರ್ಥ. ಇನ್ನೊಂದು ಯಾರು ಗಾಯ ಪಡ್ತಾರೆ. ಇನ್ನೊಂದು ಆತ್ಮನಲ್ಲಿ ಅಡಗಿರುತ್ತೆ ಅಂತ ಹೇಳೋ ಉದ್ದೇಶ ಆತ್ಮನೇ ಈ ಕಲ್ಪಿತವಾಗಿ ಎಲ್ಲರೂ ತೋರ್ತಾ ಇದ್ದಾನೆ, ಆತ್ಮ ಬಿಟ್ಟು ಯಾವುದು ಇಲ್ಲ ಅಂತ. ಮೂರು ಉಪದೇಶಕ್ಕೂ ಮೂರು ಉದ್ದೇಶ ಇದೆ, ಮೂರು ಉಪದೇಶಕ್ಕೆ ಮೇಲೆ ಅರ್ಥ ಇದೆ. ಆಯಾ ಪ್ರಕರಣಕ್ಕಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಕನ್ಫ್ಯೂಸಿಂಗ್ ಅಲ್ವಾ ಗುರುಗಳೇ? ಅಥವಾ ನನ್ನಂತವ್ರು ಕನ್ಫ್ಯೂಸ್ ಆಗ್ತೀವ? ಕನ್ಫ್ಯೂಸ್. ಉಪದೇಶದ ಉದ್ದೇಶ ಹಾಗೆ. ನಿಜವಾಗಿ ಆತ್ಮನೇ ಪರಮ ಸತ್ಯ, ಆತ್ಮನಲ್ಲೇ ಅದು. ಅದು ಒಂದು ಹತ್ತಕ್ಕೆ ಆತ್ಮನ ಬಿಟ್ಕೊಂಡ್ರೆ ಅವ್ಯಾಕೃತದಲ್ಲೂ ಅಡಗಿರುತ್ತೆ ಅಂದ್ರೂ ಓಕೆ. ಹಾಗೆ ಗಡಿಗೆ ಮಣ್ಣಲ್ಲಿ ಅಡಗಿರುತ್ತೆ ಅಂದ್ರೂ ಅಂತೀವಿ. ಮಣ್ಣಲ್ಲ ಇದಾಗ ಮಣ್ಣಿಂದ ಬರುತ್ತೆ ಅನ್ನೋ ಕಾರಣದಿಂದ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅನ್ನಂಗೆ ಯಾವ ಉದ್ದೇಶದಿಂದ ಹೇಳ್ತಾ ಇದೀವಿ ಅನ್ನೋ ಅಷ್ಟೇ ಆ ಕಾಂಟೆಕ್ಸ್ಟ್ ಉದ್ದೇಶ. ಸೊ ಈಗ ಇಲ್ಲೆಲ್ಲ ಹೇಳ್ತಾ ಇರೋದು ಇಷ್ಟು ಈ ವರ್ಸ್ ಅಲ್ಲಿ, ಅಂದ್ರೆ ಈ ಮಂತ್ರ 8 ಅಲ್ಲಿ ತೈಜಸ್ ಅಂತ ಅನ್ಬೋದಾ? ಎಲ್ಲನೂ ಎಲ್ಲ ಡೈಟೀಸ್ ಅಲ್ವಾ ಹೇಳ್ತಾ ಇರೋದು, ಕರೆಕ್ಟ್ ಅಲ್ವಾ? ಅಂದ್ರೆ ಎಲ್ಲ ದೇವತೆಗಳು, ಅದು ಕಣ್ಣು ಕಾಣಿಸೋ ಕೇಪಬಿಲಿಟಿ, ದೇವತೆಗಳು, ಕರಣಗಳು, ಮೂರು ಅಡಗಿರುತ್ತೆ ಅಂತ ಹೇಳ್ತಾ ಇದೆ. ಭೂತಗಳು, ಕರಣಗಳು, ದೇವತೆಗಳು ಎಲ್ಲವೂ ಅಡಗಿರುತ್ತವೆ.
ಇದನ್ನೆಲ್ಲ ತೈಜಸ್ ಅನ್ನೋದು ಇದನ್ನೇನಾ ಅಲ್ವಾ ಬಾಡಿಯಲ್ಲಿರೋ ಪ್ರಾಜ್ಞಾ 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 ಕರೆಕ್ಟ್ ಪ್ರಾಜ್ಞಾ ಕರೆಕ್ಟ್ ಓಕೆ ಪ್ರಾಜ್ಞಾ ಅಂತಾರಲ್ಲ ಕರೆಕ್ಟ್ ತೇಜಸ್ಸೇ ಸ್ವಪ್ನಾತ್ಮ ಹೌದೌದು ಕರೆಕ್ಟ್ ಪ್ರಾಜ್ಞೆಲ್ಲ ಅಡಗಿರುತ್ತೆ ಅಂತ ಹೇಳ್ತಾರೆ. ಅತಃ ಪರಂ ಯದ್ ಆತ್ಮರೂಪಂ ಜಲಸೂರ್ಯಕಾದಿವತ್ ಭೋಕ್ತೃತ್ವ ಕರ್ತೃತ್ವೇನ ಇಹ ಅನುಪ್ರವಿಷ್ಟಂ. ಇದಾದ ಬಳಿಕ ಅಂದ್ರೆ ಈ ಕಾರ್ಯಕರ್ತೆಗಳು ಆತ್ಮನಲ್ಲಿ ಅಡಗಿದ ಬಳಿಕ ಇನ್ನು ಆತ್ಮಸ್ವರೂಪ ಅಂತ ಒಂದು ಇದೆಯಲ್ಲ ಜೀವರೂಪ, ಅದು ನೀರಿನಲ್ಲಿ ಸೂರ್ಯಚಂದ್ರ ಪ್ರತಿಬಿಂಬ ಹಾಗೇನೆ ಅಂತಃಕರಣದ ಅಷ್ಟೇ ಮೇಲೆ ಜೀವರೂಪ ಬಿದ್ಕೊಂಡಿದೆ. ಆ ಜೀವರೂಪವು ಕೂಡ ಅದು ಕರ್ತೃತ್ವ ಭೋಕ್ತೃತ್ವ ರೂಪದಿಂದ ವ್ಯವಹಾರ ತೋರ್ತಾ ಇದೆ. ಅದು ಕೂಡ ಈ ಆತ್ಮನಲ್ಲಿ ಅಡಗಿರುತ್ತೆ. ಅದು ತನ್ನ ಕರ್ತೃತ್ವ ಭೋಕ್ತೃತ್ವ ಇಟ್ಕೊಂಡಿರಲ್ಲ, ಜೀವರೂಪವೂ ಇರಲ್ಲ. ಅದನ್ನೂ ಬಿಟ್ಕೊಂಡು ಕೇವಲ ರೂಪದಿಂದ ಇರ್ತಾನೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಈ ಮುಂದಿನ ಮಂತ್ರ ಬಂದಿದೆ. ಜೀವರೂಪತ್ವವನ್ನು ಕಳಿಸ್ಕೊಳ್ಳ. ಇಲ್ಲಿವರೆಗೆ ದೇವತೆಗಳ ಕರ್ಣಗಳ ಮತ್ತೆ ಭೂತಗಳ ಪ್ರಳಯ ಹೇಳಿದರು. ಆ ಭೂತಗಳ ಪ್ರಳಯ ಹೇಳ್ಬಿಟ್ಟು ಆ ಜೀವನು ಕೂಡ ಯಾವ ಒಂದು ಕರ್ತೃತ್ವ ಹೋಗ್ತಾ ಕೊಡ್ಕೊಂಡಿದ್ದಾನೆ, ಅದು ಸೂರ್ಯಚಂದ್ರಗಳು ನೀರಿನಲ್ಲಿ ತೋರ್ತಾ ಪ್ರತಿಬಿಂಬದಂತೆ ತೋರ್ತಾ ಇರುವಂತಹ ಜೀವರೂಪ. ಅದು ಕೂಡ ಸುಷುಪ್ತಿಯಲ್ಲಿ ಅಡಗಿರುತ್ತೆ, ಜೀವತ್ವವನ್ನು ಬಿಟ್ಕೊಂಡಿರುತ್ತೆ, ಜೀವನಾಗಿಯೂ ಇರಲ್ಲ ಅಂತ ಹೇಳ್ಬೇಕು. ಅಲ್ಲ, ಇದು ಅಷ್ಟಕ್ಕೂ ಅಭಿಮಾನ ಪಟ್ಕೊಂಡಿದ್ದಾನೆ ಜೀವ. ಈ ಕಾರ್ಯಕ್ಕೂ ಕರ್ಣಕ್ಕೂ ಅದ ಪರ್ಟಿಕ್ಯುಲರ್ ಒಂದೊಂದೇ ಹೇಳಿದ್ರು. ಅದು ಇಷ್ಟೆಲ್ಲೂ ಅಭಿಮಾನ ಪಟ್ಕೊಂಡೇನು ಜೀವ ಅಂತ ನಾವು ವ್ಯವಹಾರ ಮಾಡೋದು. ಒಂದೊಂದು ಜೀವನ ಇದೆ, ಅಭಿಮಾನ ಪಟ್ಕೊಂಡ ವಿಶೇಷವೇ. ಒಟ್ಟು ಅಷ್ಟು ಯಾವನಿಗಾಗಿ ಕೆಲಸ ಮಾಡ್ತಾ ಇದೆಯೋ, ಎಷ್ಟು ಯಾವನನ್ನು ಆಶ್ರಯಿಸ್ಕೊಂಡಿದೆಯೋ ಆ ಜೀವನು ಕೂಡ ಕರ್ತೃಭೋಕ್ತವಾಗಿದ್ದಾರಲ್ಲ, ಅವನು ಕೂಡ ಇಲ್ಲಿ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತಾರಲ್ವಾ, ಅದೇ ಕರೆಕ್ಟ್ ಅಲ್ವಾ ಗುರುಗಳೇ? ಇಂಗ್ಲಿಷ್ ಅಲ್ಲಿ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತಾರೆ. ಹೌದಾ ಅಲ್ವಾ? ಅದೇ ಅಲ್ವಾ? ಏನಮ್ಮ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತಾರಲ್ಲ, ಅದೇ ಅಲ್ವಾ ಇಲ್ಲಿ ರೆಫರೆನ್ಸ್? ಯಾವುದಕ್ಕೆ? ಜೀವಕ್ಕೆ ಜೀವಕ್ಕೆ ಇಂಡಿವಿಜುವಲ್ ಸೋಲ್. ಮಂತ್ರ 9 ಅಲ್ಲಿ, ಮಂತ್ರ 9 ಅಲ್ಲಿ ಅದೇ ಇಂಡಿವಿಜುವಲ್ ಸೋಲ್ಗೆ ಹೇಳ್ತಾ ಇರೋದು ಜೀವ. ಇಂಡಿವಿಜುವಲ್ ಸೋಲ್ ಅಂದ್ರೆ ಕಾನ್ಶಿಯಸ್ನೆಸ್ ಆಯ್ತು. ಇಲ್ಲಿ ಕಾನ್ಶಿಯಸ್ನೆಸ್ ಅಲ್ಲ ಅಲ್ವಾ ನಾವು ಮಾತಾಡ್ತಾ ಇರೋದು? ಜೀವ ಆತ್ಮ ಅಲ್ವಾ? ಜೀವಾತ್ಮ ಅಂದ್ರೆ ಇಂಡಿವಿಜುವಲ್ ಕಾನ್ಶಿಯಸ್ನೆಸ್ ಇಲ್ಲ ಸೋಲ್ ಅನ್ನಿ. ನನಗ್ ಅರ್ಥ ಆಗಿರೋ ಮಟ್ಟಿಗೆ ಎರಡ್ ಅಲ್ವಾ? ಮೇನ್ ಬ್ರಹ್ಮನ್ ಇರೋದು ಮೇನ್ ಕಾನ್ಶಿಯಸ್ನೆಸ್, ಅದು ಮೇನ್ ಕಾನ್ಶಿಯಸ್ನೆಸ್. ನಮ್ಮದ್ರಲ್ಲಿ ರಿಫ್ಲೆಕ್ಷನ್ ಆಗೋದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್. ಕರೆಕ್ಟ್ ಅಲ್ವಾ? ಇಟ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ, ತಪ್ಪಿಲ್ಲ, ತಪ್ಪೇನಿಲ್ಲ, ಇಟ್ಕೋಬಹುದು. ಅದಕ್ಕೆ ಬೇರೆ ಅರ್ಥ ಕೊಡ್ತಾರೆ. ಆಭಾಸ ರೂಪ, ಜೀವರೂಪ ಅನ್ನೋದು ಆಭಾಸ, ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಇಟ್ಕೋಬಹುದು, ಏನ್ ತೊಂದ್ರೆ. ಹೌದು. ಇದು ಮಾಡೋನು ಅನುಭವಿಸೋದು ಮೇನು. ಜ್ಞಾತೃತ್ವ ಸೇರಿಸ್ಕೊಟ್ಟು ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಮೂರು ಒಂದು ಕರ್ಣ ದೇವತೆ ಮೂರು ಹೇಳಿದ್ರು. ಪಂಚಭೂತವು ಕರ್ಣ. ಇವಾಗ ಕರ್ತೃ ಜೀವನ ಹೋಗುದು ಉಪಸಂಹಾರ. ಕರ್ತೃತ್ವ ಭೋಕ್ತೃತ್ವ ಇಲ್ಲಿ ಹೊಕ್ಕಿದೆಯಲ್ಲ, ಇಲ್ಲಿ ನಾನು ತೋರ್ತಾ ಇದೆಯಲ್ಲ, ಈತನೂ ಕೂಡ ಸುಷುಪ್ತಿ ಕಾಲದಲ್ಲಿ ಅವನು ಅಡಗಿರ್ತಾನೆ. ತನ್ನ ಜೀವತ್ವವನ್ನು ಇಟ್ಕೊಂಡಿರಲ್ಲ. ಜೀವತ್ವವನ್ನು ಬಿಟ್ಟು ಕೇವಲವಾದ ಪ್ಯೂರ್ ಕಾನ್ಶಿಯಸ್ನೆಸ್, ಶುದ್ಧ ಅರಿವು, ಬರಿಯ ಅರಿವು, ವಿಶೇಷವಾದ ಅರಿವಿಲ್ಲದೆ ಬರಿಯ ಅರಿವು ಎಂಬ ರೂಪದಿಂದ ಇರ್ತಾನೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಈ ಮುಂದಿನ ಮಂತ್ರ ಬರ್ತಾ ಇದೆ. ಏಷ ಹಿ ದ್ರಷ್ಟ ಸ್ಪೃಷ್ಟ ಶ್ರೋತ ಘ್ರಾತ ರಸಯಿತ ಮಂತ ಬೋಧ ಕರ್ತ ವಿಜ್ಞಾನಾತ್ಮ ಪುರುಷಃ. ಸಹ ಪರೇ ಅಕ್ಷರೇ ಆತ್ಮ ಸಂಪ್ರತಿಷ್ಠತೆ. ಇದೇ ಉಪದೇಶ. ಮೊದಲನೇ ವಾಕ್ಯ ಜೀವನ ಅನುವಾದ. ಈ ವಾಕ್ಯ ಇಲ್ಲ ಪುರುಷ ವಿಜ್ಞಾನಾತ್ಮ ಪುರುಷ, ಅಷ್ಟು ವಿಜ್ಞಾನಾತ್ಮನ ಜೀವನ ಅನುವಾದ. ಸಹ ಪರೇ ಅಕ್ಷರೇ ಅಂತ ಉಪದೇಶ. ಕಸ್ಮಿನ್ ಸರ್ವೇ ಸಂಪ್ರತಿಷ್ಠಿತಾ ಭವಂತಿ. ಏಷಃ ಹಿ ದ್ರಷ್ಟ ಸ್ರಷ್ಟ ಶ್ರೋತ ಸ್ಪೃಷ್ಟ ಸ್ಪೃಷ್ಟ ಶ್ರೋತ ಘ್ರಾತ ರಸಯಿತ. ಸ್ಪೃಶದಿಗೆ ಗುಣ ಆಗತ್ತೆ ಕಣದು. ಸ್ಪೃಶ ಸ್ಪರ್ಶನೇ ಧಾತು.
ಅಂದ್ರೆ ತುಷ್ಪತ್ತಿದಲ್ಲಿ ಗುಣ ಅರ್ರ ಆಗುತ್ತೆ, ಸ್ಪಷ್ಟ ಸ್ಪಷ್ಟ ರು ಆಗಲ್ಲ, ಸ್ಪಷ್ಟ ಸ್ಪಷ್ಟ. ಶೃಣುಯಾಮ ಅನ್ನೋದು ಇದಾಗಲ್ಲ, ಸುಶ್ರವಣ ಅನ್ನೋದು ಇದಾಗಲ್ಲ, ಶುಶ್ರಾವ 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 ಶುಶ್ರುವತು ಶುರು ಆಗುತ್ತೆ, ಶುರು ಇದು ಶುರು ಆಗ್ಬಿಡುತ್ತೆ. ಭಜನ್ ಕರ್ನೆ ಭೀ ಯಾವ ಒಟ್ಟು ಹೇಳಿದ ಅಲ್ಲ, ಶೃಣುಯಾಮ ಒಟ್ಟು ಸುಳ್ಳಿ ಅಲ್ಲ. ಶುರು ಶಾ ಕೊಂಬು ರಾವತ್ತು ಶುರುನು ಶುರು ಏನ್ ಮಾಡಿದ್ದಾರೆ? ಹಾ ಅದು ಅಲ್ಲ ಅದಲ್ಲ, ಇಲ್ಲಿ ಇದರಲ್ಲಿ ಶೃಣೋತಿ ಶೃಣುತಃ ಶೃಣ್ವಂತಿ ಶುಶ್ರಾವ ಒಂದು ಇದರಲ್ಲಿ ಶ್ರೋತ ಶ್ರುತವಾನ್ ಶ್ರೋತ ಶ್ರುತವಾನ್ ಜಾಗದಲ್ಲ ಗುಣ ಇದಾಗ್ಬಿಡುತ್ತೆ, ರಾವತ ಬರುತ್ತೆ. ಶ್ರೋತ ಒಟ್ಟು ಸುಳ್ಳಿ ಅಲ್ಲ, ಶ್ರುತವಾನು ಒಟ್ಟು ಸುಳ್ಳಿ ಅಲ್ಲ, ಅಲ್ಲೆಲ್ಲ ರಾವತ್ತು. ಇಲ್ಲಿ ಒಟ್ಟು ಸುಳ್ಳಿ ಹೌದು, ಶ್ರು ಧಾತು ನಮ್ಮದು ಆರ್ಧ ಧಾತು ಸಾರ್ವಧಾತುಗಳು ಶ್ರುವೇ ಇರುತ್ತೆ ನಾಲ್ಕರಲ್ಲೂ. ಇಲ್ಲಿ ಇದರಲ್ಲಿ ಆರ್ಧ ರಾವತ್ ಬರುತ್ತೆ. ಹಾ ಹೇಳಿ. ಸ್ಪಷ್ಟ ಸ್ಪಷ್ಟ ಶ್ರೋತ ಘ್ರಾತ ರಸಯಿತ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ ಪುರುಷಃ ಸಹ ಪರೇ ಅಕ್ಷರೇ ಆತ್ಮನಿ ಸಂಪ್ರತಿಷ್ಠತೆ. ಯೇಷ ಹಿ ಅದು ಅನುವಾದ ಮಾಡ್ತಾರೆ, ಇವನಲ್ಲವೇ ಈ ನಾನು ತೋರ್ತಾ ಇದ್ದಾರಲ್ಲ ವಿಜ್ಞಾನಾತ್ಮ, ಇವನೇ ಅಲ್ಲವೇ ನೋಡುವನು, ವ್ಯವಹಾರದಲ್ಲಿ ನೋಡುವನಾಗಿಯೂ ಮುಟ್ಟುವನಾಗಿ ಕೇಳುವನಾಗಿ ಮೂಸುವನಾಗಿ ರುಚಿ ನೋಡುವನಾಗಿ ಯೋಚನೆ ಮಾಡುವಾಗಿ ತಿಳಿಯುವನಾಗಿ ಮಾಡುವನಾಗಿ ಮತ್ತೆ ವಿಜ್ಞಾನಾತ್ಮ ಅಂತ. ಇಲ್ಲಿ ಬೋದ್ಧ ಆಗಿತ್ತು, ವಿಜ್ಞಾನಾತ್ಮ ಪುರುಷ ಅಂತ ಅಂದ್ರು. ಬೋದ್ಧ ಅನ್ನುವಾಗ ಬರೀ ಬುದ್ಧಿಯಿಂದ ಅರಿಯುವನು ಅಂತ, ವಿಜ್ಞಾನಾತ್ಮ ಅಷ್ಟಕ್ಕೂ ಸೇರಿಸಿ ಹೆಸರು ಜೀವಾತ್ಮ ಅಂತ ಪೂರ್ತಿ. ಈ ವಿಜ್ಞಾನಾತ್ಮನಾದ ಪುರುಷನು ಇವನು ಸಹ ಅವನು, ಆ ವಿಜ್ಞಾನಾತ್ಮನಾದ ಪುರುಷನು ಪರೇ ಅಕ್ಷರೇ ಆತ್ಮನಿ ಹೆಚ್ಚರದಾಗಿರುವ ನಾಶರಹಿತವಾದಂತಹ ಆತ್ಮನಲ್ಲಿ ನೆಲೆ ನಿಲ್ಲುತ್ತಾನೆ. ಅಂದ್ರೆ ಸುಷುಪ್ತಿ ಕಾಲದಲ್ಲಿ ತನ್ನ ಜೀವತ್ವವನ್ನು ಬಿಟ್ಕೊಂಡು ಕೇವಲ ರೂಪದಿಂದ ಇರ್ತಾನೆ ಅಂತ. ಈ ಕೊನೆಯ ವಾಕ್ಯವೇ ಸಹ ಪರೇ ಅಕ್ಷರೇ ಆತ್ಮ ಸಂಪ್ರತಿಷ್ಠತೆ ಅನ್ನೋದೇ ಉಪದೇಶ. ಇದಿಷ್ಟು ಅನುವಾದ, ಜೀವನ ಅನುವಾದ. ಈ ಜೀವನು ವಿಜ್ಞಾನಾತ್ಮನ ಅನ್ಸ್ಕೊಂಡ ಈ ಜೀವನು ಸುಷುಪ್ತಿ ಕಾಲದಲ್ಲಿ ಪರಮಾತ್ಮನಲ್ಲಿ ನೆಲೆ ನಿಂತಿರ್ತಾನೆ ಅಂದ್ರೆ ಅದೇ ಅವನ ನಿಜವಾದ ರೂಪ, ಇದು ಕಲ್ಪಿತ ರೂಪ. ವ್ಯವಹಾರದಲ್ಲಿ ಜೀವನಾಗಿ ತೋರ್ತಾ ಇರೋದು ಕಲ್ಪಿತ ರೂಪ. ಈ ಕಲ್ಪಿತ ರೂಪವನ್ನು ಬಿಟ್ಟು ತನ್ನ ಕೇವಲ ರೂಪದಿಂದ ಪಾರಮಾರ್ಥಿಕ ರೂಪದಿಂದ ಬರೀ ಅರಿವು, ಪ್ಯೂರ್ ಇದು ಜ್ಞಾನ, ಪ್ಯೂರ್ ಕಾನ್ಶಿಯಸ್ನೆಸ್. ಇದು ನೀವು ಹೇಳಿದಂಗೆ ರಿಲೇಟೆಡ್ ಕಾನ್ಶಿಯಸ್, ಒಂದು ಇದು ಸಬ್ ಕಾನ್ಶಿಯಸ್, ರಿಫ್ಲೆಕ್ಟ್ ಆಗೋ ಕಾನ್ಶಿಯಸ್. ಹೌದು ಜೀವ. ಹಾ ಏಷ ಹಿ ದ್ರಷ್ಟ ಸ್ಪಷ್ಟ ಶ್ರೋತ ಘಾತ ರಸಯಿತ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ. ಕರ್ತ ವಿಜ್ಞಾನಾತ್ಮ ಇವನೇ ಅಲ್ಲವೇ, ಈ ಜೀವನೇ ಅಲ್ಲವೇ ವ್ಯವಹಾರದಲ್ಲಿ ನೋಡುವನು, ಮುಟ್ಟುವನು, ಕೇಳುವನು, ಮೂಸುವನು, ಎಲ್ಲ ಸುಷ್ಪ್ರತ್ಯಯ. ರುಚಿ ನೋಡುವನು, ಯೋಚನೆ ಮಾಡುವನು, ತಿಳ್ಕೊಳ್ಳುವನು, ಮಾಡುವನು ಆಗಿರ್ತಕ್ಕಂತಹ ಜೀವಾತ್ಮನು. ವಿಜ್ಞಾನಾತ್ಮನೇ ಜೀವಾತ್ಮ ಅಂತ. ಈತನೇ ವಿಜ್ಞಾನಾತ್ಮನು ಜೀವಾತ್ಮನ ಇದ್ದಾನೆ. ವಿಜ್ಞಾನಂ ವಿಜ್ಞಾಯತೆ ಅನೇನಾಯತೆ ಕರ್ಣಭೂತಂ ಬುದ್ಧ್ಯಾದಿ. ವಿಜ್ಞಾನ ಅನ್ನೋ ಶಬ್ದಕ್ಕೆ ಇನ್ಸ್ಟ್ರೂಮೆಂಟ್ ಕರಣವಾಗಿರ್ತಕ್ಕಂಥ ಬುದ್ಧಿಯಾದಿಗಳನ್ನ ವಿಜ್ಞಾನ ಅಂತ ಹೇಳ್ತಾ ಇದೆ. ವಿಜ್ಞಾಯತೆ ಅನೇನಾಯಿತಿ, ಇದರಿಂದ ಗೊತ್ತಾಗತ್ತೆ ಅಂತ. ಯಾವುದರಿಂದ ಗೊತ್ತಾಗುತ್ತೋ ಅದು ಸಾಧನ. ಈ ಬುದ್ಧಿಯಿಂದ ಗೊತ್ತಾಗತ್ತೆ, ಅದೇ ಬುದ್ಧಿಯನ್ನು ವಿಜ್ಞಾನ ಅಂತ ಹೇಳುತ್ತೆ. ಆ ಬುದ್ಧಿಯನ್ನ ಬಳಸುವ ಆತನು, ಅಭಿಮಾನ ಪಟ್ಕೊಂಡವನು, ಅವನು ಬೋದ್ಧ. ವಿಜ್ಞಾನ ಬುದ್ಧಿ ಅನ್ನುವಾಗ ಇನ್ಸ್ಟ್ರೂಮೆಂಟು, ಸಲಕರಣೆ, ಸಾಧನ, ಒಂದು ಇದು ಇಂದ್ರಿಯ. ಅದು ಅದನ್ನ ಉಪಯೋಗಿಸುವ ಆತನು, ಅಭಿಮಾನ ಪಟ್ಕೊಂಡಿರುವ ಆತನು ಜೀವ ವಿಜ್ಞಾನ. ಇದಂತೂ ವಿಜಾನಾತಿ ಇತಿ ವಿಜ್ಞಾನಂ ಕರ್ತೃಕಾರಕ ರೂಪಂ.
ಅದು ಕರ್ಣಕಾರಕ, ಇದು ಕರ್ಸಕಾರಕ. ಇದರಿಂದ ಪೆನ್ನಿನಿಂದ ಅರಿಯುತ್ತಾನೆ, ದೇವದತ್ತ ಬರೆಯುತ್ತಾನೆ. ಅಲ್ಲಿ ಪೆನ್ನಿನಿಂದ ಅಂದ್ರೆ ಕರ್ಣಕಾರಕ, ದೇವದತ್ತ ಬರೀತಾನೆ ಅಂದ್ರೆ ಕರ್ಸಕಾರಕ. ಕನ್ನಡಕದಿಂದ ನೋಡುತ್ತೇನೆ, ನಾನು ನೋಡುತ್ತೇನೆ. ಹಾಗೆ ಮೊದಲನೇದು ಕರ್ಣಭೂತವಾದ ಬುದ್ಧಿಯಾದಿಗಳನ್ನ ವಿಜ್ಞಾನ ಅಂತ ಕರೀದೆ. ಇಲ್ಲಿ ವಿಜಾನಾತಿ ಇತಿ ವಿಜ್ಞಾನ, ಅರಿಯುತ್ತಾನೆ, ಅರಿಯುವವನು. ಆದ್ರಿಂದ ಕರ್ತಕಾರಕ, ಸಾಕ್ಷಾತ್ ಕ್ರಿಯೆಗೆ ಸ್ವತಂತ್ರವಾಗಿರ್ತಕ್ಕಂತಹ ಕರ್ತಕಾರಕ ರೂಪವಾಗಿರ್ತಕ್ಕಂತಹ ವಿಜ್ಞಾನ ಇದು. ತದಾತ್ಮ ತತ್ಸ್ವಭಾವ, ಅದೇ ಸ್ವರೂಪ, ಅದೇ ಸ್ವಭಾವ. ಅಂದ್ರೆ ಎಲ್ಲರಿಗೂ ಕರ್ತೃವಾಗಿದ್ಕೊಂಡಿರೋದೆ. ನೇರಾಗಿ ನೋಡುವವನು, ಕೇಳುವವನು, ಅರಿಯುವವನು, ಯೋಚನೆ ಮಾಡುವವನು ಅಂತ ಆ ವವನು ಆಗಿ ತೋರ್ತಾ ಇರುವಂತಹ ಅಭಿಮಾನಿಯಾದಂತಹ ಆತ್ಮ, ಅದು ಕರ್ತೃರೂಪವಾದಂತಹ ಜೀವಾತ್ಮ. ಅವನೇ ಪುಣ್ಯ ಪಾಪಕ್ಕೆ ಸಂಬಂಧ ಪಟ್ಕೊಂಡವನು, ಅವನಿಗೆ ಜನ್ಮಾಂತರ ಲೋಕಾಂತರ, ಅವನಿಗೆ ಈ ಎಲ್ಲಾ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಬಂಧ ಅಭಿಮಾನ ಪಡ್ಕೊಳ್ಳೋದು, ಅವನಿಗೆ ಅವಿದ್ಯೆ ಅಂತ ಹೇಳೋದು ನಾವು. ಅವನೇ ಅವಿದ್ಯೆಯನ್ನು ಬಿಟ್ಕೋಬೇಕು ಅಂತ. ನಿಜವಾಗಿ ಅವನಿಗೆ ಅವಿದ್ಯೆ ಅನ್ನುವಾಗ್ಲೂ ಒಂದು ಅಧ್ಯಾರೋಪವೇ, ಏನು ಮಾಡಕ್ಕಾಗಲ್ಲ. ವಿಜ್ಞಾತ ಸ್ವಭಾವ ಇತ್ಯರ್ಥ. ಇಲ್ಲೂ ವಿಜ್ಞಾತ ಸಾರಿ ಹೇಳ್ಬೋದಾ? ಕೇಳಿ. ಈಗ ನಾವು ಏನಂತಾರೆ, ಅದು ತುರಿಯ ಸ್ಟೇಟ್ಗೆ ಹೋದಾಗ ಅಲ್ಲಿ ಅವಿದ್ಯೆ ಇರಲ್ಲ, ಇಲ್ಲಿ ಅವಿದ್ಯೆ ಇರುತ್ತೆ. ಅದೇ ಡಿಫ್ರೆನ್ಸ್ ಅಥವಾ ಸುಶುದ್ಧಿ ಮತ್ತು ಅದಕ್ಕೆ ತುರಿಯ ಸ್ವರೂಪದಲ್ಲಿ ಅವನು ಇಲ್ಲ, ಬರೀ ಅರಿವು. ಇಲ್ಲಿ ಅರಿವು ಇದು ಕ್ರಿಯಾರೂಪ, ಇದು ಆಕ್ಷನ್ ಉಂಟು, ಇದು ಕರ್ತೃರೂಪ ಉಂಟು, ಒಂದು ವ್ಯಾಪಾರ ಕ್ರಿಯೆ ಮಾಡೋದು ಒಂದು ವಿಶೇಷ ಉಂಟು, ಪರಿಚಿತ. ಹೆಂಗೆ ಗುರುಗಳೇ? ನಂಗೆ ಅರ್ಥ ಆಗ್ಲಿಲ್ಲ. ಅದು ಜೀವರೂಪದಲ್ಲಿ ಜೀವನಾಗಿ ಅದು ಅಭಿಮಾನ ಪಡ್ಕೊಂಡಿಲ್ಲ. ಬುದ್ಧಿ ಅರಿಯುವವನು ಅಂತ ಉಂಟು, ಕ್ರಿಯಾರೂಪ ಉಂಟು. ಅದೇ ತುರಿಯದಲ್ಲಿ ಅರಿವು ಅಷ್ಟೇ, ಅದು ಅರಿಯ ತತ್ವ. ಅದು ಇಲ್ಲೂ ಹಂಗೆ ಆಯ್ತಲ್ಲ ಗುರುಗಳೇ, ಎಲ್ಲ ಆತ್ಮದಲ್ಲಿ ಹೋಗ್ಬಿಡುತ್ತೆ ಅಂತ ಇದ್ದೀರಾ ಅಲ್ವಾ? ಸೊ ಇಲ್ಲೂ ಏನು ಉಳ್ಕೊಂಡಿಲ್ವಲ್ಲ ಅಲ್ವಾ? ಹೋದ್ಮೇಲೆ ಸರಿ. ಉಪಾಧಿಯಲ್ಲಿದ್ದಾಗ, ಉಪಾಧಿ ಅಂದ್ರೆ ತೋರ್ಕೊಳ್ಳೋ ಜಾಗ ಇದೆಯಲ್ಲ, ಉಪಾಧಿಯಲ್ಲಿದ್ದಾಗ ಅಭಿಮಾನ ಇದ್ದಾಗ ಅದು ಪರಿಚ್ಛಿನ್ನ, ಅದು ಕ್ರಿಯಾರೂಪ, ಅದು ಆಯಾಸ. ಅಲ್ಲಿ ಬಿಟ್ಕೊಂಡು ತುರಿಯಕ್ಕೆ ಹೋದಾಗ ಅಲ್ಲಿ ಪರಿಚ್ಛಿನ್ನವಿಲ್ಲ, ಆಯಾಸವಿಲ್ಲ, ಅದು ಕೇವಲ ಸ್ವರೂಪ. ಇದು ಕಂಜಸ್ಟ್ ರೂಪ, ಉಪಾಧಿ ರೂಪ, ಅಭಿಮಾನ ರೂಪ, ಕ್ರಿಯಾರೂಪ, ಕರ್ತೃರೂಪ, ಆಯಾಸ ರೂಪ. ಈ ಪರಿಚ್ಛಿನ್ನತೆ ಉಂಟು, ಒಂದು ಲಿಮಿಟೆಡ್ ಉಂಟು, ಆ ಲಿಮಿಟ್ ಇಲ್ಲ. ಅಲ್ಲಿ ಅಖಂಡ ರೂಪ ಅದು. ಅಂದ್ರೆ ಇಲ್ಲಿ ಅವಿದ್ಯೆ ಏನಾದ್ರೂ ಉಳ್ಕೊಳ್ಳುತ್ತೆ, ಎಲ್ಲೋ ಒಂದ್ ಲೇಯರ್ ಇನ್ನ ಇದೆ ಅಂತ ಹಂಗೇನಾದ್ರೂ ಹೇಳ್ಬೋದಾ ಅಂತ ನನ್ಗೆ ಅದು ಟ್ರೈನ್ ಟು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೇನೆ. ಅಲ್ಲ, ಇಲ್ಲಿ ಇನ್ನ ಅವಿದ್ಯೆ ಉಳ್ಕೊಳ್ಳುತ್ತೆ ಅಲ್ವಾ? ಇಗ್ನೋರೆನ್ಸ್ ಇದೆ ಇನ್ನ ನಿಮ್ಗೆ ನಿದ್ದೆ ಸುಷುಪ್ತಿಯಲ್ಲಿ. ಹೌದು, ವಿಜ್ಞಾನ ವಿದ್ಯೆ ಇದೆ. ಸುಷುಪ್ತಿ ಅಲ್ಲ, ಸುಷುಪ್ತಿಯೇ ಅಲ್ಲ. ಮನುಷ್ಯನಿಗೆ ಸುಷುಪ್ತಿಯಲ್ಲಿ ಇದ್ದಾಗ್ಲೂ ಅವಿದ್ಯೆ ಅನ್ನೋದು ಇರುತ್ತೆ. ತುರಿಯ ಸ್ಟೇಟ್ ಬಂದ್ಮೇಲೆ ಅವಿದ್ಯೆ ಇರೋದು ಹೋಗುತ್ತೆ ಅಂತ ನಾನ್ ಹಂಗ ಅರ್ಥ ಮಾಡ್ಕೊತಾ ಇದೀನಿ. ಒಂದು ಹಂತಕ್ಕೆ ಸುಷುಪ್ತಿ ಅವಿದ್ಯೆ ಇದೆ ಒಪ್ಪೋತೀವಿ. ಯಾಕೆಂದ್ರೆ ಜ್ಞಾನವಿಲ್ಲದೆ ಅವಿದ್ಯೆ ಹೋಗಲ್ವಲ್ಲ, ಅವಿದ್ಯೆ ಹೋಗೋದು ಜ್ಞಾನ ಬೇಕು, ಜ್ಞಾನ ಅವಕಾಶ ಇಲ್ವಲ್ಲ. ಆದ್ರೆ ಇಲ್ಲಿಂದ ಊಹೆ ಮಾಡಿ ಬೀಜ ತಂತೀವಿ. ಆದ್ರೆ ರಿಯಲ್ ಹೇಳಿದ್ರೆ ಸುಷುಪ್ತಿ ಅನುಭವನೇ ಎಕ್ಸಾಮ್ ಮಾಡಿದ್ರೆ, ಆ ಅನುಭವನೇ ಎಕ್ಸಾಮ್ ಮಾಡಿದ್ರೆ ಅಲ್ಲಿ ಅವಿದ್ಯೆ ಇಲ್ಲ. ಇಲ್ಲಿಂದ ನಾವು ಗೆಸ್ಟ್ ಮಾಡಿದ್ರೆ ಅವಿದ್ಯೆಗೂ ಇರಬೇಕು ಅಂತ ನಾವು, ಅದು ಅದಂಶನ್ ಅದು. ಹೌದಾ? ಅಲ್ಲ ಅವಿದ್ಯೆ ಅನುಭವ ಬರಲ್ಲ. ಅಮ್ಮ ಈ ರೀತಿ ವಿಚಾರ ಮಾಡಿ, ಯಾವಾಗ್ಲೂ ಎಲ್ಲರೂ ತುರಿಯರೇ. ನಿಮ್ಮ ಸ್ವರೂಪ ಈಗಲೂ ತುರಿಯ ಸ್ವರೂಪವೇ. ಕರೆಕ್ಟ್, ಹೌದು. ದಟ್ ಈಸ್ ಯುವರ್ ನೇಚರ್, ದಟ್ ಈಸ್ ಯುವರ್ ಇನ್ಹೆರೆಂಟ್ ನೇಚರ್. ನಿಮ್ ಸ್ವರೂಪ ಈಗ್ಲೇ ತುರಿಯರು. ನೀವು ತುರಿಯರಾಗಿರೋ ನೀವು ನಾನು ಎಚ್ಚರವಾಗಿದ್ದೀನಿ ಅಂತ ಅನ್ಕೋತಿರಲ್ಲ, ಅದು ಅವಿದ್ಯೆ. ತುರಿಯರಾಗಿರೋ ನೀವು ನಾನ್ ಕನಸ್ಕಂಡೆ ಅಂತ ಅನ್ಕೋತಿರಲ್ಲ, ಅದು ಅವಿದ್ಯೆ. ತುರಿಯರಾಗಿರೋ ನೀವು ನನ್ಗೇನೂ ಗೊತ್ತಾಗ್ಲಿಲ್ಲ ಅನ್ನೋ ಒಂದ್ ಸ್ಟೇಟ್ ಅಲ್ಲಿ ಇದ್ದೆ ನಾನು ಅಂತ ಅಂತಿರಲ್ಲ, ಅದು ಅವಿದ್ಯೆ. ನೀವು ತುರಿಯ ಅರ್ಥ ಆಯ್ತು. ಸೊ ಅದನ್ನೆಲ್ಲ ತೆಕ್ಕೊಂಡ್ರೆ ನಾವು ತುರಿಯ ಸ್ಟೇಟಿಗೆ ಹೋಗಲ್ಲ. ನೀವ್ ಹೋಗಲ್ಲ, ಗೊತ್ತು. ಅದು ಹೇಳಕ್ ಬರಲ್ಲ, ಅದ್ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಹೇಳ್ಬೇಕು, ನೀವು ತುರಿಯರೇ. ತುರಿಯ ಸ್ಟೇಟ್ ಅಲ್ಲ ಅದು ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಅಲ್ಲ. ನೀವು ಆ ಸ್ಟೇಟ್ ಹೋಗಲ್ಲ, ಎಲ್ಲೂ ಹೋಗಲ್ಲ. ನೀವ್ ಈಗ ಡ್ರಾಪಿಂಗ್ ಯುವರ್ ಐಡೆಂಟಿಟಿ ವಿತ್ ದ ರೆಸ್ಟ್ ಆಫ್ ಇಟ್ ಅಂತ, ಕರೆಕ್ಟ್ ಅಲ್ವಾ? ದೆನ್ ಯು ಕೈಂಡ್ ಆಫ್ ಇಟ್ ಈಸ್ ಓನ್ಲಿ ಅ ರೆಕಗ್ನಿಷನ್ ಆಫ್ ವಾಟ್ ಯು ರಿಯಲಿ ಆರ್. ವಾಟ್ ಯು ರಿಯಲಿ ಆರ್ ಡಸ್ ನಾಟ್ ಚೇಂಜ್. ನೋ ಹೌದು, ಅದರ್ಥ ಆಯ್ತು. ನಿದ್ದೆಯಲ್ಲಿ ವಾಟ್ಸ್ ದ ಡಿಫ್ರೆನ್ಸ್ ಅಂತ ಐ ಆಮ್
kind of struggling to understand. ಏನು ಗೊತ್ತಾಗ್ಲಿಲ್ಲ ಅಂತ ತುರಿಯನಾದ ನೀವು ನನ್ಗೇನೂ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿರಲ್ಲ, ಆಗ ನೀವು ಸುಷುಪ್ತರಾಗಿದ್ರಿ ಅಂತ ಶಾಸ್ತ್ರ ಆರೋಪ ಮಾಡುತ್ತೆ ಅಷ್ಟೇ. ಬಟ್ ಡಿಫ್ರೆನ್ಸ್ ಇದೆ ಅಲ್ವಾ, ಸುಷುಪ್ತಿ ಮತ್ತೆ ತುರಿಯ ಅಂತ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಅಷ್ಟೇ, ಒಂದ್ರಲ್ಲಿ ಜ್ಞಾನ ಇದೆ, ಒಂದ್ರಲ್ಲಿ ಜ್ಞಾನ ಇಲ್ಲ ಅಂತ ಉಪಚಾರಕ್ಕೆ ಸುಷುಪ್ತೇನ್ಯೋ ನ ಸಮಾಧಿ ಇದೆಯಲ್ಲ ಅಷ್ಟೇ. ಒಂದ್ರಲ್ಲಿ ಜ್ಞಾನವಾಗಿದೆ, ಒಂದ್ರಲ್ಲಿ ಜ್ಞಾನವಾಗಿಲ್ಲ ಅಂತ ಆಗಿಲ್ಲ. ನಿದ್ರಾಯುತ ಪ್ರಾಜ್ಞ ಸಾಚತುರ್ಯೇ ನಿವಿದ್ಯತೆ, ಬೀಜ ನಿದ್ರಾಯುತ ಪ್ರಾಜ್ಞ ಸಾಚತುರ್ಯೇ ನಿವಿದ್ಯತೆ, ಅದಿಲ್ಲ. ವಾಸ್ತವ ಹೇಳಿದ್ರೆ ನಿತ್ಯ ನಿರವಸ್ಥರು, ನಿತ್ಯ ತುರಿಯರೇ ಎಲ್ಲರೂ ಯಾವಾಗಲೂ. ನಾನು ಎಚ್ಚರವಾಗಿದ್ದೀನಿ ಅಂತ ಅಂದ್ಕೊಳ್ಳದೆ ಒಂದು ಇಗ್ನೋರೆನ್ಸ್ ಅವಿದ್ಯೆ. ಹಾಗೆ ನಾನು ಕನಸು ಕಾಣ್ತಾ ಇದ್ದೀನಿ, ಕನಸು ನನಗಿದೆ ಅನ್ನೋದು ಅವಿದ್ಯೆಯೇ. ಹಾಗೆ ಸುಷುಪ್ತಿಯೂ ಅವಿದ್ಯೆ. ಅವಿದ್ಯೆಯಲ್ಲಿಯೇ ಮೂರು ಅವಸ್ಥೆಗಳು ತೋರೋದು, ಮೂರು ಅವಸ್ಥೆ ಅವಿದ್ಯಾತ್ಮಕವಾಗಿ ಆಗಿದ್ದು. ಇವಾಗ ನನ್ನ ಸ್ವರೂಪಕ್ಕೆ ಅವಿದ್ಯೆ ಇಲ್ಲ, ನಾನು ಅವಿದ್ಯಾ ಅತೀತನು ಅಂತ ತಿಳ್ಕೊಳ್ಳೋದೇ ತುರಿಯ. ಇನ್ನೇನು ತುರಿಯ ಬೇರೆ ಅಲ್ಲ. ಆ ಅವಿದ್ಯೆ ಬಿಟ್ಟು ಗುರುಗಳೇ, ನಾನು ಸ್ವಲ್ಪ ಸಾರಿ, ನಾನು ಐ ಡೋಂಟ್ ನೋ ಟೈಮ್ ತಗೋತಾ ಇದ್ದೀನಿ. ನಂಗೆ ಸುಷುಪ್ತಿ ಮತ್ತೆ ಡಿಫ್ರೆನ್ಸ್ ಕರೆಕ್ಟ್ ಆಗಿ ಹೇಳಿ ಅಂತ ಅಷ್ಟೇ. ಅವ್ರು ಅನ್ನೋದು ಜ್ಞಾನ ಒಂದ್ರಲ್ಲಿ, ಜ್ಞಾನ ಇಲ್ಲ ಒಂದ್ರಲ್ಲಿ ಅಂತ, ಅಂದ್ರೆ ಅವಿದ್ಯಾ ಒಂದ್ರಲ್ಲಿ, ಅವಿದ್ಯಾ ಇಲ್ಲ ಒಂದ್ರಲ್ಲಿ ಅಂತ ನಾನು ಅರ್ಥ ಮಾಡ್ಕೋತೇನೆ. ಸುಷುಪ್ತಿಯಲ್ಲಿ ಬುದ್ಧಿ ವ್ಯಾಪಾರವೂ ಇಲ್ಲ, ತುರಿಯದಲ್ಲಿ ನಿಶ್ಚಯ ಇರುತ್ತೆ. ಸುಷುಪ್ತಿಯಲ್ಲಿ ಯಾವ ವ್ಯಾಪಾರವೂ ಇಲ್ಲ, ಏನು ಇದೇ ಇಲ್ಲ. ವ್ಯಾಪಾರ ತುರಿಯದಲ್ಲಿ ತನ್ನ ಸ್ವರೂಪ ಪರಿಚಯ ಇರುತ್ತೆ, ತಾನೆಂಥವ್ರು ಗೊತ್ತಿರ್ತೇನೆ. ಸುಷುಪ್ತಿಯಿಂದ ವಾಪಸ್ ಬರ್ತೀವಿ ಅನ್ನೋದೊಂದೇ ಕಾರಣಕ್ಕೋಸ್ಕರ ಸುಷುಪ್ತಿಲಿ ಅವಿದ್ಯೆ ಅಂತ ಹೇಳ್ಬೋದು ಅಷ್ಟೇ. ಇಲ್ಲಾಂದ್ರೆ ತುರಿಯ ಮತ್ತು ಸುಷುಪ್ತಿ ಪ್ರಜ್ಞಾ ಎರಡು ಆಲ್ಮೋಸ್ಟ್ ಒಂದೇ. ಓಕೆ ಅಲ್ವಾ ಗುರುಗಳೇ? ಹೌದು, ಕರೆಕ್ಟ್. ಮತ್ತೆ ನೀವೇನೋ ಅಂತ ಇದ್ರಲ್ಲ ಗುರುಗಳೇ, ಕ್ರಿಯಾ ಇದೆ ಅಂತ ಏನೋ ಅಂತ ಇದ್ರೆ, ಅದೇನ್ ಹೇಳ್ತೀರಾ? ಮತ್ತೆ ಈಗ ತಾನೇ ಏನೋ ಅಂತ ಇದ್ರಲ್ವಾ ನೀವು, ಕ್ರಿಯಾ ಇರುತ್ತೆ ಅಂತ ಏನೋ ಅಂತ ಇದ್ರಲ್ವಾ? ಅಲ್ಲ, ವಿಜ್ಞಾನಾತ್ಮ ಅಂತ ಹೇಳ್ತೀವಲ್ಲ, ವಿಜ್ಞಾನಾತ್ಮ ಜೀವಾತ್ಮ. ಜೀವಾತ್ಮನಿಗೆ ಬುದ್ಧಿ ಸಂಬಂಧ, ಪ್ರಾಣ ಸಂಬಂಧ, ಮನಸ್ ಸಂಬಂಧ, ಇಂದ್ರಿಯ ದೇಹ ಸಂಬಂಧ ಇದೆಯಲ್ಲ, ಅವನು ಕ್ರಿಯಾರೂಪದವನು. ಅವನು ನಿಜವಾದ ಸಾಕ್ಷಿ ಸ್ವರೂಪ ಅಲ್ಲ, ಅದು ಕಲ್ಪಿತ ರೂಪ. ಆ ವಿಶೇಷ ಉಪಾಧಿ ಸಂಬಂಧ ಬಿಟ್ಕೊಂಡ್ರೆ ಅವನೇ ತುರಿಯನಾಗ್ತಾನೆ, ಕ್ರಿಯಾರಹಿತನಾದ ಶುದ್ಧವಾದ ನಿತ್ಯವಾಗಿರ್ತಕ್ಕ ಸ್ವರೂಪದಾಗ್ತಾನೆ. ಈ ಘಟಾಕಾಶ ಅಂತ ಒಂದು ವಿಶೇಷ ಬರುವ ಹಾಗೆ ಘಟೋಪಾಧಿಯಿಂದ. ಹಾಗೆ ಈ ಚೈತನ್ಯಕ್ಕೆ ಬುದ್ಧಿಯಾದುಪಾಧಿಯಿಂದ ಕ್ರಿಯಾರೂಪ, ಭಾವನಾ ರೂಪ, ಈ ಕಲ್ಪನಾ ರೂಪ, ವಿಶೇಷ ರೂಪ, ಉಪಾಧಿ ಎಲ್ಲ ಬರುತ್ತೆ. ಅವನು ಎಲ್ಲ ಬಿಟ್ಕೊಂಡ ಅಂದ್ರೆ ಅಭಿಮಾನವನ್ನ, ಅವನು ತುರಿಯನಾಗ್ತಾನೆ. ಕಲ್ಪಿತಾತ್ಮನಿಗೆ ಜೀವಾತ್ಮ ಅಂತ ಹೆಸರು. ಅವನೇ ಅವಿದ್ಯಾವಂತ, ಅವನೇ ಕರ್ಮ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಕೂಡ್ಕೊಂಡವನು. ಅವನಿಗೆ ಸುಷುಪ್ತಿಯಲ್ಲಿ ಅವನಿರಲ್ಲ, ಸುಷುಪ್ತಿಯಲ್ಲಿ ಆ ರೂಪ ಇರಲ್ಲ, ಟೆಂಪರರಿ ಸಸ್ಪೆಂಡ್ ಆಗ್ತಾನೆ. ಹೌದು. ಇದಂತೂ ವಿಜ್ಞಾನಾತ್. ಇದು ಈ ವಿಜ್ಞಾನಾತ್ಮನಾದರೂ ಅರಿಯುತ್ತಾನೆ. ಆದ್ರಿಂದ ವಿಜ್ಞಾನ ಕರ್ತಕಾರಕ ರೂಪ. ತದಾತ್ಮ ತತ್ಸ್ವಭಾವ, ಅದೇ ಸ್ವರೂಪವು ಅದೇ ಸ್ವಭಾವವು ಅವನದು. ಇನ್ನು ವಿಜ್ಞಾತ ಸ್ವಭಾವ ಇತ್ಯರ್ಥ. ಅರಿಯುವ ಸ್ವಭಾವ, ಇದು ವಿಜ್ಞಪ್ತಿಯೂ ಅಲ್ಲ. ವಿಜ್ಞಪ್ತಿ ಸ್ವರೂಪ ತುರಿಯೆಂದು ಪರಮಾರ್ಥಾತ್ಮಂದು. ವಿಜ್ಞಾತೃ ಅನ್ನೋದು ಅರಿಯುವವನು, ಆ ವವನು ಅಂತಿದೆಯಲ್ಲ, ನೋಯರ್ ಅಂತ. ಆ ನೋಯರ್ ಅನ್ನೋ ಆ ಇದು ಜೀವನ ರೂಪ. ಆ ನೋಯರ್ ಅಂತ ನೀವು ಅಂತಿರಲ್ಲ, ಆ ತಿಳಿಯುವವನು ಅಂತ, ಅದು ಜೀವರೂಪ, ಕರ್ತೃರೂಪ, ಅದು ಉಪಾಧಿ ರೂಪ, ಅವಿದ್ಯಾರೂಪ, ಪರಿಚ್ಛಿನ್ನ ರೂಪ, ಎಲ್ಲ ಒಂದೇ ಅರ್ಥ. ಪುರುಷ ಕಾರ್ಯಗಳ ಸಂಘಾತೋಕ್ತೋಪಾಧಿ ಪೂರ್ಣಾತ್ ಪುರುಷ. ಇವನು ಪುರುಷನ, ವಿಜ್ಞಾನಾತ್ಮನು ಪುರುಷನ, ಜೀವನು. ಹೇಗೆ ಅಂದ್ರೆ ದೇಹೇಂದ್ರಿಯ ಎಂಬ ಸಂಘಾತ ಎಂಬ ಹಿಂದೆ ಹೇಳಿದ್ದಾಗ ಉಪಾಧಿಯನ್ನು ತುಂಬಿಕೊಂಡಿದ್ದಾನೆ. ಪರಮಾತ್ಮ ಪುರುಷ ಅನ್ನುವಾಗ ಇಡೀ ಜಗತ್ತನ್ನು ತುಂಬಿಕೊಂಡಿದ್ದಾನೆ. ವಿಜ್ಞಾನಾತ್ಮ ಪುರುಷ ಅನ್ನುವಾಗ ಕಾರ್ಯಕರಣ ಸಂಘಾತವನ್ನು ತುಂಬಿಕೊಂಡಿದ್ದಾನೆ ಎನ್ನುವ ಪುರುಷ ಅವನು. ಉಕ್ತ ಅಂತ ಹೇಳಿದ್ದಾದ ಉಪಾಧಿ, ಕಾರ್ಯಕರಣ ಸಂಘಾತವೆಂಬ ಹಿಂದೆ ಹೇಳಿದ್ದಾದ ಉಪಾಧಿಯನ್ನ ತುಂಬಿಕೊಂಡ. ಆಪಾದತಲ ಮಸ್ತಕ ಸಂತಾಪೈತಿ ಸ್ವಂದೇಹಂ ಆಪಾದತಲ ಮಸ್ತಕ ಅಂತ ಹೇಳಿದ. ಹೆಜ್ಜೆಯಿಂದ ತಲೆಯವರೆಗೂ ದೇವನೆಲ್ಲ ತನ್ನ ಸಾಮಾನ್ಯದ ಅರಿವಿಗೆ ತುಂಬಿಕೊಂಡಿದ್ದಾನಲ್ಲ, ನಾನು ಅಭಿಮಾನ ಪಡ್ಕೊಂಡವನು. ಅವನು ವಿಜ್ಞಾನಾತ್ಮ, ಕರ್ತೃರೂಪ, ಜೀವರೂಪ, ಪರಿಚ್ಛಿನ್ನ ರೂಪ. ಅವನು ಪುಣ್ಯಪಾಪ ಸಂಬಂಧ ಇಟ್ಕೊಂಡವನು, ಅಭಿಮಾನ ಪಡ್ಕೊಂಡವನು. ವಾಸ್ತವವಾಗಿ ಅವನಿಗೂ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಪುಣ್ಯಪಾಪ ಇಲ್ಲ. ಅದು ಅವಿದ್ಯೆಯಿಂದ ಅವನು ತೋರ್ತಾ ಇದೆ. ರಿಯಲಿ ಅವನಿಗೂ ಇಲ್ಲ, ತಪ್ಪು ತಿಳ್ಕೊಂಡಿದ್ದಾನೆ, ಗೊತ್ತು ಮಾಡ್ಕೊಂಡಿಲ್ಲ, ತಾನು ಯಾರು ಪರಿಚಯ ವಿಚಾರ ಮಾಡ್ಕೊಂಡಿಲ್ಲ.
ಹಾಗಾಗಿ ನನ್ನ ಜೀವ ಕರ್ತೃ ಭೋಕ್ತೃ ವಿಜ್ಞಾನಾತ್ಮ ಅಂದ್ಕೊಂಡಿದ್ದಾನೆ. ಅವನು ಕೂಡ ಸುಷುಪ್ತಿಯಲ್ಲಿ ಆತನವನ್ನ ಆ ರೂಪವನ್ನು ಬಿಟ್ಟು ಇರ್ತಾನೆ. ಈ ತಟ್ಟೆಯಲ್ಲಿ ಸೂರ್ಯಚಂದ್ರ ತೋರ್ತಾ ಇದ್ದಾಗ ತಟ್ಟೆ ತೆಗೆದು ಬಿಟ್ರೆ ಸೂರ್ಯಚಂದ್ರ ಹೇಗೆ ಕಾಣಲ್ವೋ ಹಾಗೆ ಸುಷುಪ್ತಿಯಲ್ಲಿ ಅಂತಃಕರಣ ತಟ್ಟೆ ಇರುವುದಿಲ್ಲವಾದ್ರಿಂದ ಜೀವಾತ್ಮ ತೋರಲ್ಲ, ಜೀವಾತ್ಮ ಇರಲ್ಲ ಅಂತೀವಿ ನಾವು. ಸಚ ಜಲಸೂರ್ಯಕಾದಿ ಪ್ರತಿಬಿಂಬಸ್ಯ ಸೂರ್ಯಾದಿ ಪ್ರವೇಶವತ್ ಜಲಾದ್ಯಾಧಾರ ಶೋಷೆ ಪರೇ ಅಕ್ಷರೇ ಆತ್ಮ ಸಂಪ್ರತಿಷ್ಠತೆ. ಇದೇ ಈ ಮಂತ್ರದ ಉಪದೇಶ. ಈ 9ನೇ ಮಂತ್ರದ ಉಪದೇಶ ಯಾವುದರಿಂದ ಈ ಕೊನೆಯ ವಾಕ್ಯವೇ. ಸಚ ಅಂದ್ರೆ ಸಚ ಜೀವ, ನಾನು ನಾನು ಅಂತ, ನಾನು ಅನುಪಮ, ನಾನು ಹೆಂಗು, ನಾನು ತಿಳ್ಕೊಳ್ಳೋಳು, ನಾನು ಮಾಡೋಳು, ನಾನು ಅನುಭವಿಸೋಳು ಅಂತ ಈ ಒಂದು ಅಭಿಮಾನ ಇದೆಯಲ್ಲ, ಆ ಅಭಿಮಾನವು ನೀರಿನಲ್ಲಿ ಸೂರ್ಯನೇ ಮುಂತಾದ ಪ್ರತಿಬಿಂಬ ಬಂದಂಗೆ ಅಂತಃಕರಣೋಪಾಧಿಯಲ್ಲಿ ತೋರ್ಕೊಳ್ತಾ ಇದೆ. ಬರೀ ಜೀವ ಸ್ವರೂಪಕ್ಕಿಲ್ಲ ಇದು, ಬರೀ ಅಂತಃಕರಣಕ್ಕೂ ಇಲ್ಲ. ಅಂತಃಕರಣದಲ್ಲಿ ಅಭಿಮಾನ ಪಟ್ಕೊಂಡಾಗ ಇದು ತೋರುತ್ತೆ. ಹಾಗೆ ಜಲಸೂರ್ಯಕಾದಿ ಆ ಕಪ್ರತ್ಯ ಬಂದದ್ದು ಅಲ್ಪ ಸೂರ್ಯ ಅಂತ. ನೀರಲ್ಲಿ ತೋರುವ ಸೂರ್ಯ ಚಂದ ಮುಂತಾದ್ರೂ ಅಲ್ಪ ತೋರ್ತಲ್ಲ, ಹಾಗೆ ಇಲ್ಲಿ ತೋರ್ತಾ ಇರುವಂತಹ ವಿಜ್ಞಾನಾತ್ಮ ಪರಿಚ್ಛಿನ್ನವಾದ ಅಲ್ಪನು. ಆ ಪ್ರತಿಬಿಂಬವು ಸೂರ್ಯಾದಿ ತೆಗೆದು ಬಿಟ್ರೆ, ಆ ತಟ್ಟೆ ತೆಗೆದು ಬಿಟ್ರೆ ಪ್ರತಿಬಿಂಬ ಎಲ್ಲ ಹೋಯ್ತು, ಸೂರ್ಯ ಹೋಗಿ ಸೇರ್ತು ಅಂತ. ಅದನ್ನು ಬಂದಿದ್ದ ಹೋಗಕ್ಕೆ, ಅದೇ ಹೋಯ್ತು ಅಂತ ಅಂತೀವಿ. ಹಾಗೆ ಈ ನಿದ್ರೆ ಹೋದಾಗ ಜೀವ ಪರವಾಗಿನ ಹೋದ ಅಂತ, ಬಂದಿದ್ದೇ ವಿದ್ಯೆಯನ್ನು ಹೋಗೋದಂತ ಬಂತ. ಜಲ ಮುಂತಾದ ಆಧಾರ ಒಣಗೋದ್ರು ಅಥವಾ ತೆಗೆದು ಹಾಕಿದ್ರು, ಏನಾದ್ರು ಮಾಡಿ, ನೀರು ಒಣಗೋದ್ರೂ ಕಾಣಲ್ಲ, ಅದ ತಟ್ಟೆ ತೆಗೆದ್ರೂ ಕಾಣಲ್ಲ. ಅದು ಆ ಪ್ರತಿಬಿಂಬ ಹೇಗೆ ಸೂರ್ಯನಲ್ಲಿ ಸೇರ್ತು ಅಂತಂದ್ರೆ ಅದು ಔಪಚಾರಿಕವೋ, ಅದೇ ರೀತಿ ಈ ವಿಜ್ಞಾನಾತ್ಮನು ಪರಮಾತ್ಮನಲ್ಲಿ ಇರ್ತಾನೆ ಅನ್ನೋದು ಅದು ಕ್ರಿಯೆ ಅಲ್ಲ, ಹೋಗೋದಲ್ಲ. ಈ ಅಭಿಮಾನದಿಂದ ತೋರ್ಕೊಳ್ತಾ ವಿಶೇಷ ಬಿಟ್ಕೊಂಡು ಸಾಮಾನ್ಯ ಇರ್ತಾರೆ. ಈಗಲೂ ಸಾಮಾನ್ಯ ಬೆಲೆ ಇದ್ದಾನೆ, ಈಗ ಗುರುತಿಸಕ್ ಆಗ್ತಿಲ್ಲ ಇವನಿಗೆ, ಈಗಲೂ ಅಂಟಿಲ್ಲ ಅಷ್ಟ. ಇನ್ನು ಇದೇ ಅನ್ಕೊಂಡಿರೋದ್ರಿಂದ ಅಂತ, ಇನ್ನು ಇದೇ ನನಗಿದೆ, ನನ್ಗೆ ಸೇರಿದೆ ಅಂತ ಅವಿದ್ಯೆ ಅಭಿಮಾನದ ಅಂಟ್ಕೊಂಡಿರೋದು ಹೊರತು ಈಗಲೂ ಅವನಿಗೆ ಸೇರಿಲ್ಲ, ಅಂಟ್ಕೊಂಡಿಲ್ಲ. ಈಗಲೂ ಅವನು ಬೆಚ್ಚರಿರ್ತಾನೆ, ಅವನಿಗೆ ಆ ಸೂಕ್ಷ್ಮತೆ ಇಲ್ಲ, ಗುರುತಿಸೋಕೆ ಆಗ್ತಿಲ್ಲ. ಹಾಗಾಗಿ ನಾನು ಈಗ ಜೀವನ ಆಗಿರ್ತೀನಿ. ಸುಷುಪ್ತಿಯಲ್ಲಿ ಶ್ರುತಿ ನೋಡು, ಆಗ ನೀನು ಜೀವತ್ವಕ್ಕೆ ಬಿಟ್ಕೊಂಡಿರ್ತೀಯ, ಕಳ್ಸ್ಕೊಂಡಿರ್ತೀಯ ಅಂತ. ಇದು ಏನೊಂದು ಸತ್ಯಜ್ಞೆ ಬರುತ್ತೆ ಅಂದ್ರೆ, ಇವನು ಅಲ್ಲಿ ಹೋಗ್ತಾನೆ ಅನ್ನೋ ಭ್ರಾಂತಿ ಬಂದ್ಬಿಡುತ್ತೆ. ಹೋಗಲ್ಲ ಇವನಿಗೆ ಬಂದು ಇಲ್ಲ, ಹೋಗೋದು ಇಲ್ಲ, ಇವನಿಗೆ ಕ್ರಿಯೆ ಇಲ್ಲ ಇವನಲ್ಲಿ. ಇವ್ನು ಯಾವಾಗಲೂ ಪರಮಾತ್ಮ ರೂಪದವನೇ. ಇವನಲ್ಲಿ ಆರೋಪಿತವಾಗಿ ಇವಾಗ ಈ ಸ್ಫಟಿಕಲಿಂಗದ ಪಕ್ಕದ ದಾಸವಾಳ ಹೋಗ್ಬಿಟ್ರೆ ಅದು ಹತ್ಕೊಂತು ಅಂತ ಬಣ್ಣ, ತೆಗೆದ್ರೆ ಅದು ಹೋಯ್ತು ಅಂತ. ಹತ್ಕೊಂಡು ಇಲ್ಲ, ಹೋಗೂ ಇಲ್ಲ, ಅದು ತೋರಿಕೆ ಅಷ್ಟೇ. ಜೀವರೂಪ ತೋರಿಕೆ ಹೊತ್ತು ಜೀವರೂಪ ಈಗಲೂ ಇಲ್ಲ, ಯಾವಾಗಲೂ ಜೀವನಲ್ಲ, ಯಾವಾಗಲೂ ಜೀವನ ಅಲ್ಲ ಅವನು. ಜೀವನು ಇಲ್ಲ, ಜೀವನು ಅಲ್ಲ ಅವನು, ಯಾವಾಗಲೂ ತುರಿಯನೇ ಅವನು. ಆದ್ರೂ ಅವನಿಗೆ ಅಷ್ಟು ವಿವೇಕ ಸೂಕ್ಷ್ಮತೆ ಇಲ್ಲ. ಹಾಗಾಗಿ ನಂಗೆ ಜೀವತ್ವ ಬಂದ್ಬಿಟ್ಟಿದೆ, ಉಪಾಧಿ ಬಂದ್ಬಿಟ್ಟಿದೆ, ವಿಶೇಷ ಬಂದ್ಬಿಟ್ಟಿದೆ, ಸಂಸಾರಿ ಆಗ್ಬಿಟ್ಟಿದೀನಿ, ಇದನ್ನ ಹೇಗಾದ್ರೂ ಕಳ್ಸ್ಕೋಬೇಕು, ಬಿಟ್ಕೋಬೇಕು ಅಂತ ಹೇಳಿ ಅದಕ್ಕೆ ಏನೇನೋ ಮಾಡ್ತಾ ಇದ್ದಾರೆ. ಮಾಡಿದಷ್ಟು ಅದಕ್ಕೆ ಎಗ್ನೆಸ್ಟ್ ಆಗತ್ತೆ. ಮಾಡೋದು ಬಿಟ್ರೆ ಹತ್ರ ಆಗ್ತಾನೆ ಹೊರತು ಮಾಡಿದಷ್ಟು ಇನ್ನಷ್ಟು ತಪ್ಪಿಗೆ ಹೆಚ್ಚಾಗುತ್ತೆ. ಮಾಡಬಾರ್ದು, ಮಾಡೋದೆಲ್ಲ ಬಿಟ್ಟು ನಿದ್ದೇನು ಮಾಡಿದೇನೆ ಸುಮ್ಮನೆ ಇರೋ ಕ್ರಿಯೆ ಅಲ್ಲ, ಸುಮ್ಮನೆ ಇರೋದು ಸ್ವಭಾವ. ಆ ಸ್ವಭಾವವನ್ನು ಗುರುತಿಸ್ಕೋಬೇಕು. ರೆಕಗ್ನೈಸ್ ಹೊರತು ಇನ್ನೇನು ಆಕ್ಷನ್ ಇಲ್ಲ, ಏನೂ ಒಂದು ವ್ಯಾಪಾರ ಇಲ್ಲ. ಪರೇ ಅಕ್ಷರ ಆತ್ಮ ಪ್ರತಿಷ್ಠತೆ. ಇದು ತದೇಕತ್ವವಿಧ ಫಲಮಾಹ. ನಾವೇ ಇದನ್ನು ಜಾಸ್ತಿ ವರ್ಣನೆ ಮಾಡ್ಬೇಕಾಗಿತ್ತು. ಈ ಏಕತ್ವನ ಹೊಂದುವ ಪ್ರಕಾರವನ್ನೇ ಜಾಸ್ತಿ ಕೊಡ್ಬೇಕಾಯ್ತು. ಒಂದೇ ಪರೇ ಅಕ್ಷರ ಅವತಿಷ್ಠತೆ ಒಂದೇ ಅಕ್ಷರ ಮುಗಿಸ್ಬಿಡ್ತು. ಈಗ ತಿಳ್ಕೊಂಡವನಿಗೆ ಫಲ ಹೇಳ್ತಾ ಇದೆ. ಕಷ್ಟ ಇದು. ಈ ಹಿಂದೆ ವರ್ಣನೆ ಮಾಡಿದ್ರೆ ಬೇಗ ಅರ್ಥವಾಗ್ಬಿಡುತ್ತೆ. ಇದು ಪರೇ ಅಕ್ಷರೇ ಆತ್ಮನಿ ಸಂಪ್ರತಿಷ್ಠತೆ ಅನ್ನೋ ಇದೆಯಲ್ಲ, ಅದೊಂದು ಕ್ರಿಯೆ ತಗೊಂಡ್ಬಿಡ್ತಾನೆ. ಸಂಪತ್ತು ಇಟ್ಕೊಂಡ್ ಬಂದಿರ್ತಾರಲ್ಲ, ಅವ್ರಿಗೆ ಉಪದೇಶ ಹೇಳಿದಾಗ ಸನ್ಯಾಸಿಗಳ ಉಪದೇಶ ತದೇಕತ್ವವಿಧ ಫಲಮಾಹ. ಹತ್ತ ಬರ್ತಾ ಇದ್ದಾರೆ ಈ ಕಡೆ. ಏಕತ್ವವನ್ನು ಕಂಡ್ಕೊಂಡವರಿಗೆ ಫಲ ಹೇಳ್ತಾರೆ ಇವಾಗ ಅಂತ ಇದ್ದಾರೆ.
ಸನ್ಯಾಸ ತಾನೇ ಒಪ್ಕೊಳ್ತಾ ಇದೆಯಲ್ಲ, ಆಟೋಮೆಟಿಕ್ ಒಪ್ಕೊಳ್ತಾ ದೇಹ, ಅದು ಬುದ್ಧಿ ಮನಸ್ಸು ಆ ಸನ್ಯಾಸ ಸ್ವಭಾವ ಅಂತ ಗೊತ್ತಾಗ್ಬಿಡುತ್ತೆ. ಪರಮೇವಾಕ್ಷರಂ ಪ್ರತಿಬದ್ಧತೆ ಸಯೋಹ ವೈತರಚ್ಛಾಯಂ ಅಶರೀರಮಲೋಹಿತಂ ಶುಭ್ರಮಕ್ಷರಂ ವೇದಯತೆ ಯಸ್ತು ಸೌಮ್ಯ ಸರ್ವಜ್ಞ ಸರ್ವೋ ಭವತಿ. ಶ್ಲೋಕಃ ಪರಮೇವಾಕ್ಷರಂ ಪ್ರತಿಪದ್ಯತೆ ಸಯೋಹ ವೇದರಚ್ಛಾಯಮಶರೀರಮಲೋಹಿತಂ ಶುಭ್ರಮಕ್ಷರಂ ವೇದಯತೆ ಯಸ್ತು ಸೌಮ್ಯ ಸರ್ವಜ್ಞಃ ಸರ್ವೋ ಭವತಿ. ಶ್ಲೋಕಃ ಪರಂ ಏವ ಅಕ್ಷರಂ ಪ್ರತಿಪದ್ಯತೆ ಸಹ ಯಹ ಹ ವೈ ತತ್ ಅಚ್ಛಾಯಂ ಅಶರೀರಂ ಅಲೋಹಿತಂ ಶುಭ್ರಂ ಅಕ್ಷರಂ ವೇದಯತೆ ಯಹ ತು ಸೌಮ್ಯ ಸಹ ಸರ್ವಜ್ಞಃ ಸರ್ವಃ ಭವತಿ ತತ್ ಏಷಃ ಶ್ಲೋಕಃ. ಇಲ್ಲಿ ಯಹ ಅಕ್ಷರಂ ವೇದಯತೆ ಸಹ ಪರಮೇವಾಕ್ಷರಂ ಪ್ರತಿಪದ್ಯತೆ. ಆಮೇಲೆ ಪರಮೇವಾಕ್ಷರಂ ಪ್ರತಿಪದ್ಯತೆ ಮುಂಚೆ ಹೇಳ್ಬಿಟ್ಟಿದೆ. ಪರಮೇವಾಕ್ಷರಂ ಪ್ರತಿಪದ್ಯತೆ ಕಹ ಎಷ್ಟು ಸೌಮ್ಯ ಶುಭ್ರಮಕ್ಷರಂ ವೇದಯತೆ. ಯಾವಾತನು ಶುಭ್ರನಾಗಿರ್ತಕ್ಕಂಥ ನಾಶರಹಿತ ಪರಮಾತ್ಮ ಕಂಡುಕೊಳ್ತಾನೋ ಅವನು ಪರಮೇವಾಕ್ಷರಂ ಪ್ರತಿಬದ್ಧತೆ, ನಾಶರಹಿತವಾದ ಹೆಚ್ಚಿನ ಸ್ವರೂಪವನ್ನೇ ಪಡ್ಕೊಳ್ತಾನೆ ಅನ್ನೋದು ಕೂಡ ಔಪಚಾರಿಕ ಒಂದು ಕ್ರಿಯೆ ಅಲ್ಲ, ಜ್ಞಾನ ಮಾತ್ರವನ್ನೇ ಪಡ್ಕೊಳ್ತಾನೆ ಅಂತ ಹೇಳ್ತಿರೋದೇ ಹೊರತು ಜ್ಞಾನಾತಿರಿಕ್ತವಾಗಿ ಇಲ್ಲಿ ಏನೇನೂ ಆಗೋದಿಲ್ಲ. ಯಾವಾತರಾದರೋ ಸಯೋಹ ಅನ್ನೋದು ಎಕ್ಕಶ್ಚಿತ್ ಹೇಳಿದೆ, ಆ ತೀವ್ರ ಉತ್ಕಟ ಇಚ್ಛೆ ಇದ್ದು ತಿಳ್ಕೊಳ್ಳೋರಲ್ಲ ಅದಕ್ಕೆ ಅಧಿಕಾರಿಗಳು. ಅದು ಅಚ್ಛಾಯ, ತಮಸ್ಸಿಲ್ಲ, ಛಾಯ ಅಂದ್ರೆ ನೆರಳು, ಯಾವ ತಮೋ ಗುಣವಿಲ್ಲದ, ಯಾವ ವಿದ್ಯೆ ಇಲ್ಲದೆ ಅಥವಾ ಶರೀರವಿಲ್ಲದ, ಅಲೋಹಿತ ರಕ್ತವಲ್ಲದ, ಕೆಂಪಿಲ್ಲದ. ಲೋಹಿತ ಅಲ್ಲಿ ಕೆಂಪು ಇದೆ, ರಕ್ತವಿಲ್ಲದ, ಅದು ಕೆಂಪಿಲ್ಲದ ಶುಭ್ರವಾದ ಅಕ್ಷರವನ್ನ ಅರಿಯುತ್ತಾನೋ ಸೌಮ್ಯನೇ ಅವನು ಪರಮೇವಾಕ್ಷರನ್ನೇ ಪಡ್ಕೊಳ್ತಾನೆ, ಅದೇ ಆಗ್ತಾನೆ. ಆಗ ಪಡೆದುಕೊಂಡ ಸಮಯದಲ್ಲಿ ಸರ್ವಜ್ಞನೂ ಆಗ್ತಾನೆ, ಸರ್ವೂ ಆಗ್ತಾನೆ. ಸರ್ವಜ್ಞನೂ ಆಗೋದ್ರಿಂದ ಸರ್ವಂ ಜಾನಾದಿ ಸರ್ವಜ್ಞ, ಸರ್ವಶ್ಚಾಸುಜ್ಞಶ್ಚ, ಎಲ್ಲವೂ ಆಗ್ತಾನೆ, ಸರ್ವಾತ್ಮನನ್ನು ಪಡ್ಕೊಂಡ್ಬಿಡ್ತಾನೆ. ಆ ವಿಷಯಕ್ಕೆ ಮುಂದಿನ ಮಂತ್ರ ಬಂದಿದೆ. ಶ್ಲೋಕ ಪರಮೇವಾಕ್ಷರಂ ಮುಖ್ಯಮಾನ ವಿಶೇಷಣಂ ಪ್ರತಿಪದ್ಯತೆ ಇತ್ಯೇತದುಚ್ಯತೆ. ಪರಮಾಕ್ಷರ ಹೆಚ್ಚಿನ ಅಕ್ಷರವನ್ನೇ, ಯಾವುದದು ಮುಂದೆ ಹೇಳುವ ವಿಶೇಷಣವುಳ್ಳಂತ ಹೆಚ್ಚಿನ ಅಕ್ಷರ, ಅದನ್ನು ಹೊಂದುತ್ತಾನೆ, ಪಡೆಯುತ್ತಾನೆ, ಸೇರ್ತಾನೆ, ಪಡ್ಕೊಳ್ತಾನೆ, ಆಗ್ತಾನೆ. ಏನಂದ್ರು ಜ್ಞಾನಾತಿರಿಕ್ತವಾಗಿ ಏನೂ ಇಲ್ಲ ಇಲ್ಲಿ, ಜ್ಞಾನವನ್ನೇ ಈ ರೀತಿ ಹೇಳ್ತಿರೋದು, ಕಂಡ್ಕೊಳ್ಳೋದು. ಸಯೋ ಹವಿತತ್ ಸರ್ವೈಷಣಾಭಿರ್ಮುಕ್ತಃ ಅಚ್ಛಾಯಂ ತಮೋವರ್ಜಿತಂ ಅಶರೀರಂ ನಾಮರೂಪ ಸರ್ವೋಪಾಧಿ ಶರೀರವರ್ಜಿತಂ ಅಲೋಹಿತಂ ಲೋಹಿತಾದಿ ಸರ್ವಗುಣವರ್ಜಿತಂ. ಯಾವನಾದ್ರೂ ಸರಿ ಕಂಡ್ಕೊಳ್ಳುವಾಗ ಎಲ್ಲಾ ಏಷಣೆಯನ್ನೂ ಬಿಟ್ಟವನ ಕಂಡ್ಕೋಬೇಕು. ಅದು ಏಷಣೆ ಅಂದ್ರೆ ಬೈಕೆ, ಆ ಬೈಕೆ ಅದಕ್ಕೆ ಅಡ್ಡಿ. ಆಸೆ ಬೈಕೆ ಬಂದ್ಬಿಡ್ತು ಅಂದ್ರೆ ವಿಕ್ಷೇಪ ಆಗ್ಬಿಡುತ್ತೆ. ವಿಕ್ಷೇಪ ಆಯ್ತು ಅಂತಂದ್ರೆ ಸ್ವಲ್ಪದ ಜಾರುತ್ತೆ. ವಿಕ್ಷೇಪವೇ ಜಾರೋದು, ವಿಕ್ಷೇಪ ಆದ್ಮೇಲೆ ಜಾರೋಲ್ಲ. ವಿಕ್ಷೇಪ ಪಡ್ಕೊಂಡಾಗ ಜಾರ್ದ ಅಂತ ಅರ್ಥ. ಅವನು ಅಲುಗಾಟ ಬಂತು, ಒಂದು ವಿಶೇಷ ಬಂತು ಅಂದ್ರೆ ಸ್ವರೂಪ ಬಿಟ್ಟ ಅಂತ ಅರ್ಥ. ಅವನು ಅದು ಕಂಡುಕೊಂಡಾಗ ಬಿಟ್ಟಂಗಾಗಿರುತ್ತೆ, ಜಾರ್ದಂಗಾಗಿರುತ್ತೆ ಅಂತ ಅವನಿಗೆ. ಇಲ್ಲಿ ಅಜ್ಞಾನ ಇದ್ದಾಗ ಒಂದು ಸ್ವಲ್ಪ ಅಲುಗಾಟ ಚಿತ್ರದಲ್ಲಿ ಇದೆ ಅಂದ್ರು ಸುಖಮಾವೂರ್ಯತೆ ನಿತ್ಯಂ ದುಃಖಂ ವಿವೂರ್ಯತೆ, ತೋರ್ಕೊಳ್ಳೋದು ತುಂಬಾ ಕಷ್ಟ. ಮುಚ್ಚೋಗೋದು ಈಸಿಯಾಗಿ ಮುಚ್ಚೋಗುತ್ತೆ. ಎಲ್ಲಾ ಬಯಕೆಯಿಂದಲೂ ಬಿಟ್ಕೊಂಡವನಾಗಿ ಯಾವಾತನೋ ಆ ತಮೋವರ್ಜಿತವಾದ ಅಜ್ಞಾನರಹಿತವಾದ ನಾಮರೂಪಗಳೆಂಬ ಯಾವ ಉಪಾಧಿಯೂ ಇಲ್ಲದೆ ಇರುವ, ಶರೀರವೂ ಇಲ್ಲದೆ ಇರತಕ್ಕದ್ದಾಗಿರುವ, ಲೋಹಿತವೇ ಮುಂತಾದ ಯಾವ ಗುಣವೂ ಇಲ್ಲದೆ ಇರುವ ಆ ಸ್ವರೂಪವನ್ನು ಯಾವನು ಕಂಡುಕೊಳ್ತಾನೋ, ಆತ್ಮತ್ತೆಯನ್ನು ಇದು ಕಂಡುಕೊಳ್ಳೋದು ಅಂದ್ರೂ ತಾನಾಗಿ ಅದನ್ನ ಅನುಭವಿಸೋದೇ ಹೊರತು ಇದಮ್ಮಂತ ಹೇಳಿ ಆಬ್ಜೆಕ್ಟಿವ್ ಆಗಿ ಅರಿಯೋದಲ್ಲ. ಅದು ಆಬ್ಜೆಕ್ಟ್ ಆಗಲ್ಲ. ಅದು ಎಲ್ಲಕ್ಕೂ ಸಬ್ಜೆಕ್ಟು, ಅದೇ ಅರಿತಾ ಇರೋದು, ಅರಿವಿನ ಸ್ವರೂಪ. ಅದು ಅರಿವಿನ ಸ್ವರೂಪವಾದ್ರಿಂದ ಅದು ಅನಿಸ್ಕೊಳ್ಳೋದಿಲ್ಲ, ಅರಿಯೋಕ್ಕೂ ಆಗಲ್ಲ, ಅರಿಬೇಕಾಗಿಯೂ ಇಲ್ಲ. ಅಂತ ಅರಿಯೋದೇ ಅದರ ಅರಿವು ಅಂದ್ರೆ ಬೇರೆ ಎಲ್ಲ ಅರಿಯೋದು ಶಬ್ದಕ್ಕೆ ನೀನು ಅರ್ಥ ಅಲ್ಲ.
ಈಗ ಅರಿಯೋಕ್ ಬರೋದಲ್ಲ, ಅರಿಬೇಕಾಗಿಲ್ಲ, ಅರ್ಥದ್ದಾದ ಅರಿಸ್ಕೊಂಡದ್ದಾದ ಅದು ಆತ್ಮನಲ್ಲ ಅಂತ ಅರಿತು ಈ ತ್ಯಜಾನನ್ ನಿಜಾನಾತಿ. ಹೀಗೆ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳೋದ ಅದೇ ಗೊತ್ತಾಗುವಿಕೆ, ಅದ ತಿಳ್ಕೊಳ್ಳುವಿಕೆ. ಇನ್ ಬೇರೆ ರೀತಿ ತಿಳ್ಕೊಳ್ಳೋದು ಅಂತಿಲ್ಲ. ಈಗ ಯಾಕೆ ಅದು ಗೊತ್ತಾಗಿರೋ ಸ್ವರೂಪ, ಅದು ಯಾವಾಗಲೂ ನಿತ್ಯ ಜ್ಞಾತ ಸ್ವರೂಪ ಹೊರತು ಯಾವತ್ತೋ ಒಮ್ಮೆ ಗೊತ್ತಾಗೋ ಸ್ವಭಾವ ಅಲ್ಲ. ನೀವು ಗೊತ್ತು ಮಾಡ್ಕೊಳ್ಬೇಕು ನಮ್ಮ ಮುಂಚೆಯೂ ಆಗ್ಬಿಟ್ಟಿರುವ ಅನುಭವ ಸ್ವರೂಪ, ಅದು ನಿತ್ಯ ವರ್ತಮಾನ. ಅದು ಆಗಿರೋದ್ರಿಂದ ಆ ಸ್ವರೂಪವನ್ನ ಯಾವಾತನೋ ತಾನೇ ಆಗಿದ್ದೀನಿ ಅಂತ ಗುರುತಿಸ್ಕೊತಾನೋ. ಯಾರು ಹೌದಾ ಅನ್ಬೋದಾಯ್ತು. ಅದು ಆಕ್ಟ್ ಅಂತಾರೆ ಅವ್ರಿಗೆ. ಏನಕ್ಕೆ ಹೋದ? ಯತ ಏವಂ ಅತಃ ಶುಭ್ರಂ ಶುದ್ಧಂ. ಯಾವ ಕಾಲನ ಈ ಉಪಾಧಿ ಸಂಬಂಧವಿಲ್ಲವೋ, ವಿಜ್ಞಾನ ಸಂಬಂಧವಿಲ್ಲವೋ, ಗುಣ ಸಂಬಂಧವಿಲ್ಲವೋ, ಆದ್ದರಿಂದಲೇ ಆ ಸ್ವರೂಪ ಶುಭ್ರ ಶುದ್ಧ. ಯಾವ ಅನಾತ್ಮ ಸಂಪರ್ಕವೂ ಇಲ್ಲದ್ದು, ಅನಾತ್ಮ ಸಂಬಂಧ ಅತೀತವಾದದ್ದು. ಅನಾತ್ಮ ಅಂದ್ರೆ ಇಲ್ಲ, ಅದು ಕಲ್ಪಿತವಾದ ಅನಾತ್ಮ ಕೊಟ್ಕೊಂಡು ಅದು ಸಂಬಂಧ ಮೀರಿದೆ, ಸಂಬಂಧವನ್ನು ಹೊಂದಿಲ್ಲ, ಸಂಬಂಧಕ್ಕೆ ಅತೀತವಾಗಿದೆ. ಏನೋ ಶಬ್ದ ಹಿಂಗೆ ಗೊತ್ತಾಗುತ್ತನೋ ಹಿಂಗೆ ಗೊತ್ತಾಗುತ್ತನೋ ಬಹಳ ಆಸೆ ಪಟ್ಕೊಂಡು ಹೆಂಗೋ ಪದ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿದ್ರೆ ಅರ್ಥ ಆಗುತ್ತನೋ, ಹಿಂಗೆ ಹೇಳಿದ್ರೆ ಗೊತ್ತಾಗ್ಬಿಡ್ತಾನೋ ಅಂತ ಗೊತ್ತಾಗ್ತಾ ತಿಳ್ಕಾಡ್ತಾ ಇದ್ದಾರೆ. ಪಾಪ ತಿಳಿಸ್ಕೊಳ್ಳೋಕೆ ಬಹಳ ಕಷ್ಟ. ಅದು ಹೀಗೆ ಹೇಳ್ಬೇಕು. ಅದನ್ನ ಹೀಗೆ ಹೇಳಿದ್ರೆ ಯಾವನೋ ಒಬ್ಬ ಪುಣ್ಯಾತ್ಮ ಮಹಾತ್ಮ ಗೊತ್ತು ಮಾಡ್ಕೊಂಡ್ಬಿಡ್ತಾನೆ, ಓ ಇದಕ್ಕೆ ಈಗ ಅರ್ಥ ಅಂತ. ಹಾಗೆ ಗೊತ್ತು ಮಾಡ್ಕೊಂಡ್ಬಿಟ್ರೆ ಒಬ್ಬರಿಗಾರು ಗೊತ್ತಾದ್ರು ಸಾಕು, ಇಷ್ಟು ಶ್ರಮಕ್ಕೆ ಗೊತ್ತಾಯ್ತು ಅಂತ ಆಯ್ತಲ್ಲ, ಸರಿಗೆ ಸಾರ್ಥಕ ಶ್ರಮ ಅಂತಾನೆ. ಸರ್ವ ವಿಶೇಷ ರಹಿತತ್ವಾತ್. ಯಾವ ಪ್ರಕಾರ ವಿಶೇಷವೂ ಇಲ್ಲ. ಹೇಳಿ ಕೇಳಿಮ್ಮ. ಅಲ್ಲ, ಒಳ್ಳೆಯವರಾಗ್ತೀವಲ್ಲ ಗುರುಗಳೇ, ಅದೇ ಅಚೀವ್ಮೆಂಟ್. ಈ ಪ್ರಾಸೆಸ್ ಅಲ್ಲಿ ಅಟ್ಲೀಸ್ಟ್ ನಾಲೆಡ್ಜ್ ಅದು ಗೊತ್ತಾಗದೇ ಇದ್ರು ಅದು ಒಳ್ಳೆಯವರಾಗ್ತೀವಿ ತುಂಬಾ ಅಲ್ವಾ, ಅದು ಅಟ್ಲೀಸ್ಟ್ ಅಚೀವ್ಮೆಂಟ್ ನಮ್ಗೆಲ್ಲರಿಗೆ ಅಂತ ಅಷ್ಟೇ. ಒಳ್ಳೆ ಆಗ್ತೀವಿ ಕಂಡ್ಕೊಂಡು ಯಾವಾಗಲೂ ಒಳ್ಳೆಯವರ. ನಾವು ಉಪಾಧಿ ಸಂಬಂಧದಿಂದ ಬೇರೆ ಆದವರಂತಾಗಿ ಇದನ್ನ ಬಿಟ್ಕೊಂಡಾಗ ಓ ನಮ್ಮ ನೈಜ ರೂಪ ಯಾವ ಹೆಚ್ಚು ಕಮ್ಮಿ ಏಕಪ್ರಕಾರವಾದ ರೂಪ ಯಾರು ಹಾ ಯಾವ ವಿಶೇಷಣವೂ ಇಲ್ಲದೆ ಇರತಕ್ಕದ್ದಾಗಿರೋದ್ರಿಂದ ಅಂಥ ಸ್ವರೂಪವು ಅಕ್ಷರಂ ಸತ್ಯಂ ಪುರುಷಾಖ್ಯಂ ಅಪ್ರಾಣಂ ಅಮನಃ ಅಗೋಚರಂ ಶಿವಂ ಶಾಂತಂ ಸಬಾಹ್ಯಾಭ್ಯಂತರಂ ಅಜಂ ವೇದಯತೆ ವಿಜಾನಾತಿ ಯಸ್ತೋ ಸರ್ವತ್ಯಾಗಿ ತೇ ಸೌಮ್ಯ ಸಹ ಸರ್ವಜ್ಞಃ ನತೇನ ಅವಿದಿತಂ ಕಿಂಚಿತ್ ಸಂಭವತಿ. ಇದು ಅಕ್ಷರ ಅಂತ ಅದಕ್ಕೆ ನಾಶರಹಿತವಾದದ್ದಾದ್ರಿಂದ ಅಕ್ಷರ ಅಂದ್ರು. ಬದಲಾವಣೆ ಇಲ್ಲದ್ದಾದ್ರಿಂದ ಅದನ್ನು ಸತ್ಯ ಅಂತಂದ್ರು. ಎಲ್ಲನೂ ತುಂಬಿಕೊಂಡಿದೆ ಅನ್ನೋ ಕಾರಣ ಪುರುಷ ಅಂತ ಹೇಳಿದ್ರು. ಅದು ಪ್ರಾಣವೂ ಇಲ್ಲ ಮನಸ್ಸೂ ಇಲ್ಲ. ನೋಡಿ ಆಶ್ಚರ್ಯ, ನಮ್ಗೆ ಪ್ರಾಣ ಇಲ್ಲದೆ ಬದುಕಕ್ಕಾಗಲ್ಲ ಅಂದ್ಕೊಂಡಿದೀವಿ. ನಾವು ಬದುಕೊಂಡಿರೋರು ಪ್ರಾಣ ಇಲ್ಲದೆ ಇರೋ ರೂಪದಿಂದ ಬದುಕೊಂಡವರೇ ಹೊರತು ಪ್ರಾಣದಿಂದ ಬದುಕೊಂಡವರಲ್ಲ. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಯಾವೊಬ್ಬರು ಪ್ರಾಣಾಪಾನದಿಂದ ಬದುಕೊಂಡಿಲ್ಲ. ಪ್ರಾಣಾಪಾನಾದಿಗಳು ಇವನಿಂದ ಬದುಕೊಂಡಿವೆ. ಇವನು ಪ್ರಾಣಾಪಾನಾದಿಗಳನ್ನು ಮೀರಿದವನು, ಪ್ರಾಣಾಪಾನಾದಿಗಳಿಗೂ ಸಾಕ್ಷಿಯು. ಪ್ರಾಣಾಪಾನ ಅತೀತನ ಇವನು. ಪ್ರಾಣಾಪಾನಗಳನ್ನು ಆಬ್ಜೆಕ್ಟ್ ಆಗಿ ನೋಡ್ತಾ ಇದ್ದಾನೆ. ಇದು ಪ್ರಾಣ ಇದು ಅಪಾನ ಅಂತ ಎರಡನ್ನೂ ವೆರಿಫೈ ಮಾಡ್ತಾ ಇದ್ದಾರೆ. ಅವನಿಗೆ ಪ್ರಾಣಾಪಾನ ಇಲ್ಲದು, ಅಂಥ ರೂಪ ಅವನು. ಹಾಗೆ ಅಪ್ರಾಣಂ ಅಮನಂ ಅವಿದ್ಯಮಾನ ಪ್ರಾಣ ಯಸ್ಯ ತತ್ ಅಪ್ರಾಣ. ಯಾವಾಗ ಪ್ರಾಣವೆಂಬ ವಿಕಾರವೇ ಇಲ್ಲವೋ, ಪ್ರಾಣ ಸಂಬಂಧವೇ ಯಾವನಿಗಿಲ್ಲವೋ ಅವನು ಅಪ್ರಾಣನು ಮತ್ತು ಅಮನನು. ನಾವು ಸುಷುಪ್ತಿಲಿ ನಾವು ಪ್ರಾಣರಹಿತವಾಗಿರ್ತೀವಲ್ಲ, ಸುಷುಪ್ತಿಲಿ ನಮ್ಗೆ ಪ್ರಾಣ ಸಂಬಂಧ ಇರೋದಿಲ್ಲ, ಮನಸ್ಸು ಸಂಬಂಧ ಇರೋದಿಲ್ಲ. ಅದು ನಾವಿರ್ತೀವಿ ಅನ್ನೋದು ಅನುಭವ. ಪ್ರಾಣ ಇರುತ್ತೆ ಅಂತ ಯಾರು ಅನುಭವಿಸಿಲ್ಲ, ಮನಸ್ಸಿರುತ್ತೆ ಅಂತ ಯಾರು ಅನುಭವಿಸಿಲ್ಲ. ಸುಷುಪ್ತಿಯಲ್ಲಿ ಅನುಭವಿಸಿದ ಮೇಲೆ ಅದಿಲ್ಲ ಅಂತ ಅರ್ಥ. ಸುಷುಪ್ತಿಯಲ್ಲಿ
ನಾವು ಇಲ್ಲಿಂದ ಪ್ರಾಣ ಇಲ್ಲದೆ ಹೋದ್ರೆ ಸತ್ತೋಗ್ಬಿಟ್ಟಿರ್ತೀವಿ, ಇಲ್ಲ ಊಹೆ ಮಾಡ್ತೀವಿ ಹೊರತು ಸುಷುಪ್ತಿ ಕಾಲದಲ್ಲಿ ಪ್ರಾಣಾನುಭವ ನಮ್ಗೆ ಇತ್ತ ಅಂತ ಕೇಳಿದ್ರೆ ಪ್ರಾಣಾನುಭವ ಇಲ್ಲ, ಮನೋನುಭವ ಇಲ್ಲ. ದೈಹಿಕವಾದ ಅನುಭವ ನಿತ್ಯವಾಗಿ ನಮ್ಗೆ ಯಾವಾಗ್ಲೂ ಇದೆ. ಅದನ್ನ ಮೀರಿದವರೇ ನಾವು ಯಾವಾಗಲೂ. ಹಾಗೆ ಅಗೋಚರ, ಆದ್ರೆ ಯಾವ ಪ್ರಮಾಣಗಳಿಗೂ ಗೋಚರವಲ್ಲ. ಈ ಚಕ್ಷುರಾದಿಗಳಾಗಲಿ ಶಾಸ್ತ್ರ ಗೋಚರವಲ್ಲದ ಶಿವ ಕಲ್ಪನಾರಹಿತ, ಶಿವ ಅಂದ್ರೆ ಕಲ್ಪನಾರಹಿತವಾದ ಏರುಪೇರಿಲ್ಲದ, ಶಾಂತಂ ಏರುಪೇರಿಲ್ಲದ, ಒಳಗೂ ಹೊರಗೂ ಅಜ ಹುಟ್ಟಿಲ್ಲದ, ದೇಹನ್ಯ ಮನೋಬುದ್ಧಿ ರೂಪದಿಂದಲೂ ಹುಟ್ಟಿಲ್ಲ, ಪೃಥ್ವಿಯಾದಿ ರೂಪದಿಂದಲೂ ಹುಟ್ಟಿಲ್ಲ. ಸಭಾಖ್ಯಾಭ್ಯಂತರ ಅಜಂ. ಹೌದು, ಎಂಥ ಅಜಾನ ಬಾಹ್ಯಾಭ್ಯಂತರಂ ಅಜಂ ಅಂತ ಸ್ವತಂತ್ರವಾಗಿ ಅರ್ಥ ಮಾಡ್ಬೋದಲ್ವಾ? ಸಭಾಖ್ಯಾಭ್ಯಂತರಂ ಒಳಗೂ ಹೊರಗೂ ತುಂಬಿರುವವನು. ಸಭಾಖ್ಯಾಭ್ಯಂತರ ಹಜ ಅಲ್ಲಿ ಉಪನಿಷತ್ತಲ್ಲಿ ಒಳಗೂ ಹೊರಗೂ ಸೇರಿ ಹುಟ್ಟಿಲ್ಲದವನು ಮಾಡಿದ್ದಾರೆ. ಸಭಾಖ್ಯಾಭ್ಯಂತರೋ ಹಜ ಅಲ್ಲ ಅಲ್ಲ ಮೃಗಾನಕಲ್ಲ. ಒಂದ್ ಕಡೆಯಲ್ಲಿ ಒಂದ್ ಕಡೆ ಒಳಗೂ ಹೊರಗೂ ಹುಟ್ಟಿಲ್ಲದವನು ಅಂತ ಅರ್ಥ ಮಾಡಿದ್ದಾರೆ. ಒಳಗೂ ಹುಟ್ಟಿಲ್ಲದವನು. ಹೌದಾ? ಮೃಗಾನಕದಲ್ಲಿ ಬರುತ್ತೆ ಹೇಳಿ. ಪೂರ್ವ ಮನಪರ ಮಮಾಖ್ಯ ಮನ ಅಲ್ಲೇ ಪೃಥ್ವಿಯಾದಿ ರೂಪದಿಂದಲೂ ತೋರ್ಕೊಂಡಿಲ್ಲ, ದೇಹನ್ಯ ಮನೋಬುದ್ಧಿ ರೂಪದಿಂದಲೂ ತೋರ್ಕೊಂಡಿಲ್ಲ. ಯಾವ ರೂಪನೂ ಉಂಟಾಗದವನು. ಒಳಗೆ ಅಂದ್ರೆ ದೇಹನ್ಯ ಮನೋಬುದ್ಧಿ ಒಳಗೆ, ಹೊರಗೆ ಅಂದ್ರೆ ಪಂಚಭೂತಗಳು. ಹೀಗೂ ತೋರ್ಕೊಂಡಿಲ್ಲ, ಈ ರೀತಿ ತೋರ್ಕೊಂಡಿಲ್ಲ ಅವನು ಅಂತ. ಎರಡು ಪ್ರಕಾರದ ಆವಿಷ್ಕಾರವೂ ಇಲ್ಲದವನು ಅಜನು, ಹುಟ್ಟಿಲ್ಲದವನು ಅಂತ. ಸ್ವರೂಪದಿಂದ ಅಜ ಅಂತ ಅವ್ರು ಹೇಳ್ತಿರೋದು. ಅಜನು ಅಂತ ಒಂದ್ ಬೇರೆ ತಗೊಂಡ್ರೆ ಸ್ವಭಾವದಿಂದ ಹುಟ್ಟಿಲ್ಲದವನು ಅಂತ. ಅದು ಬಾಹ್ಯಾಭ್ಯಂತರ ಸಾಮರ್ಥ್ಯ ಬಾಹ್ಯಾಭ್ಯಂತರ, ಬಾಹ್ಯಾಭ್ಯಂತರನ್ನೆಲ್ಲ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಮಾಡ್ಕೋಬೇಕು. ಬಾಹ್ಯಾಭ್ಯಂತರ ವರ್ತತೆ ಅಂತ ಮಾಡ್ಕೋಬೇಕು. ಅವಾಗ ಅಂಥ ಸ್ವರೂಪವನ್ನ ಏ ಸೌಮ್ಯನೇ ಯಾವಾತನೋ ಅರಿಯುತ್ತಾನೋ. ಹೇಗರಿತಾನೆ? ಸರ್ವತ್ಯಾಗಿ ಸಣ್ಣ. ಅಲ್ಲೂ ವಿಶೇಷಣ. ಅರಿಯುವನಾದಾಗ ಎಲ್ಲವನ್ನು ಬಿಟ್ಟವನಿಗೆ ಅಲ್ಲ, ಬಿಟ್ಟಿರೋದು ಸ್ವಭಾವ, ಅದೇ ಸ್ವರೂಪ. ಹಾಗೆ ಅರಿಯೋದೇ ಅದು. ಕಟ್ಕೊಂಡು ಅರಿತೀನಿ ಉಪಾಧಿಯನ್ನ ಅಂದ್ರೆ ವಿಶೇಷವಾಗಿ ಅರಿತಾರೆ. ಉಪಾಧಿ ಸೇರ್ಕೊಂಡ್ ಕೂಡಲೇನಿಗೆ ಒಂದು ನಾಮ ರೂಪ ಕ್ರಿಯೆ ಬಂದೇ ಬರುತ್ತೆ. ನಾಮರೂಪ ಕ್ರಿಯಾತ್ಮಕವಾಗಿ ಹೊರತಾರೆ ಅದು ಮಿಥ್ಯಾಜ್ಞಾನ, ತಪ್ಪಲಿಕ್ಕೆ, ವಿಶೇಷ ಜ್ಞಾನ, ಅಸತ್ಯಾದ ಜ್ಞಾನವಾಗಲ್ಲ. ಹಾಗಾಗಿ ಸರ್ವತ್ಯಾಗಿ ಸನ್ ಅಂತ ಅರ್ಥ. ಎಲ್ಲವನ್ನು ಬಿಟ್ಟವನಾಗಿ ಅರಿಯುತ್ತಾನು ಅಂದ್ರೆ ಅರಿಯೋದಕ್ಕಾಗಿ ಎಲ್ಲವನ್ನು ಬಿಟ್ಟವನಾಗಿರ್ತಾನು, ಅದು ಹಾಗ ಅರ್ಥ. ಅರಿಬೇಕು ಅಂದ್ರೆ ಎಲ್ಲವನ್ನು ಬಿಟ್ಟವನಾಗಿರ್ಬೇಕು. ಯಾಕಂದ್ರೆ ತ್ಯಜತೈವ ಹಿ ತಜ್ಞೇಯಂ ತ್ಯಕ್ತು ಪ್ರತ್ಯಕ್ ಪರಂಪದಂ. ಬಿಡುವಾತನಿಗೆ ಗೊತ್ತಾಗುವಾತನು. ಮುಕ್ತಾತ್ಮಭಿ ಸ್ವಹೃದಯೇ ಪರಿಭಾವಿತಾಯ. ಎಲ್ಲವನ್ನು ಬಿಟ್ಕೊಂಡವನಿಗೆ ಆ ಹೃದಯ ತಾನೇ ತಗೋದೆ. ಒಂದ್ ಚೂರು ನಾಮ ರೂಪ ಅಭಿಮಾನ ಚೂರು ಅದೇ ಅಡ್ಡಿಯ ಬಿಡುತ್ತೆ. ಆದ್ರಿಂದ ಅದನ್ನು ಮುಚ್ಚೋಗ್ಬಿಡ್ತಾನೆ ಅವನು. ಸರ್ವತ್ಯಾಗಿ ಆಯ್ದುಕೊಂಡು ಯಾವಾತನು ಹೇ ಸೌಮ್ಯ ಅದನ್ನು ಅರಿತಾನೋ, ಅರಿತ ಕೂಡಲೇ ಅವನು ಸರ್ವಜ್ಞ ಆಗ್ಬಿಡ್ತಾನೆ. ಯಾಕೆ ಹೇಳಿ? ಆ ಸ್ವರೂಪ ಸರ್ವಜ್ಞ ಸ್ವರೂಪ ಅದೇ ಆಗ್ಬಿಡ್ತಾನೆ. ಸರ್ವಜ್ಞವಾದ ಬ್ರಹ್ಮವೇ ಆಗಿ ಇವನು ಸರ್ವಜ್ಞ ಅನಿಸ್ಕೊಳ್ತಾನೆ. ಅವನಿಂದ ಅರಿಯಲ್ಪಡೆದಿರೋದು ಏನು ಉಳಿಯೋದೇ ಇಲ್ಲ. ಯಾಕೆ? ಏನೋ ಇಲ್ಲೇ ಇಲ್ಲ, ಎಲ್ಲವೂ ಅವಿದ್ಯಾ ಕಲ್ಪಿತ. ಇರೋದಲ್ಲ ಇದು ಒಂದೇ. ಏನಾದ್ರು ಇದ್ರೆ ಅದು ಇದೆಲ್ಲ ತೋರ್ತಾ ಇರಬೇಕು. ಇದಕ್ಕಿಂತ ಬೇಗ ಇನ್ನೊಂದು ಆಧಾರ ಇಲ್ವೇ ಇಲ್ಲ. ಹಾಗಾಗಿ ಸರ್ವಾತ್ಮನಾಗಿ ಸರ್ವವೂ ಆಗಿ ಎಲ್ಲವೂ ತಿಳಿದವನಾಗುತ್ತಾನೆ. ಎಲ್ಲವೂ ತಾನೇ ಎಂಬುದಾಗಿ ಗೊತ್ತಾನೆ. ಎಲ್ಲವೂ ಅನ್ನೋದು ಅನುವಾದವೇ. ಹೀಗಾಗಿ ಸ್ವಪ್ನ ಎಲ್ಲವೂ ಎಚ್ಚೆತ್ತ ಕೂಡ ಅರ್ಥವನ್ನಾಗ್ತಾರೆ ಅಂದ್ರೆ ಸ್ವಪ್ನ ಎಲ್ಲಿರುತ್ತೆ? ಏಕೆ ಬಾಧಿತವಾಗ್ಬಿಡುತ್ತೆ. ಅದು ಈ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ, ಸರ್ವಜ್ಞತ್ವ ಬರುತ್ತೆ, ಸರ್ವಾತ್ಮತ್ವ ಬರುತ್ತೆ ಅಂದ್ರೆ ಇದಕ್ಕಾದ್ರೂ ನೀವು ತಿಳ್ಕೊಂಡು ಬರ್ತೀರೋನೋ ಕಟ್ಕೊಂಡು ಬರ್ತೀರೋನೋ ಅಂತ ಶ್ರುತಿ ಮಾತಿಗೆ ಆಸೆ. ಹೇಗಾದ್ರೂ ತಿಳ್ಕೊಂಡು ಬನ್ನಿ, ಗೊತ್ತು ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ನೀವು ಕೃತಕೃತ್ಯರಾಗ್ತೀರಾ ಅಂತ ಈ ಯಾವ್ಯಾವ ಫಲ ಪ್ರಲೋಭನೆ ಮಾಡಿದ್ರೆ ನೀವು ಬರ್ತೀರೋ ಅಂಥಂತ ಫಲಪ್ರಲೋಭನೆ ಮಾಡಿ ಎಳ್ಕೊಳಕ್ ಒದ್ದಾಡತ್ತೆ. ಆಗ ಈ ಬಂಡ ಜೀವ ಹೋಗಲ್ಲ. ನಾನು ಅಲ್ಲಿ ಬೇಡ, ನಂಗೆ ಅದು ಬೇಡ, ನನ್ ಪ್ರಪಂಚನೇ ಇರ್ಲಿ, ಇದೇ ಚಂದ, ಇದೇ ಸುಖವಾಗಿದೆ, ಆರಾಮಿದ್ದೀನಲ್ಲ, ಮನೆ ತುಂಬಾ ದುಡ್ಡಿದೆ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಮನೆ ಟಿವಿ ಇದೆ, ಕಾರ್ ಇದೆ, ಎಲ್ಲ ಇದೆ, ಯಾಕೆ ಇದ್ಬಿಟ್ಟು ಹೋಗ್ಬೇಕು? ಏನ್ ತೊಂದರೆ ಆಗಿದೆ ನಮಗೆ? ಎಷ್ಟಿದ್ರು ಅದು ನಿನ್ ಸ್ವಭಾವಕ್ಕೆ ಸೇರಿದ್ದಲ್ಲ, ನೀನಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ಏನೇ ಇದ್ದು ಯಾವುದೇ ಇದ್ದು ನೀನಲ್ಲ, ನಿಂದಲ್ಲ, ಅದು ಎರಡೂ ಕಲ್ಪಿತ. ಕಲ್ಪಿತವಾದ ಇರ್ಲಿ ಅಂತೀನಿ ಅಂದ್ರೆ ಅದು ಮುಟ್ಟಾಳ್ತನವೇ ಹೊರತು. ನನ್ನ ಪಾರ್ಟ್ನರ್ ಹೋದ್ಸಲ ಬಂದಾಗ ಇದೇ ಪ್ರಶ್ನೆ ಕೇಳಿದ್ದ. ಅಲ್ಲಪ್ಪ, ನೀವು ಹೇಳೋ ಇದಕ್ಕೂ ಈಗ ವಾರೆನ್ ಬೊಫೆ ಅಂತ ಒಬ್ಬ ಇದ್ದಾನೆ, ಅವನು ಈ ಬಿಲ್ ಗೇಟ್ಸ್ ತರ ಉರುಳೆ, ಅವನು ಸುಖವಾಗಿದ್ದಾನೆ, ಶಾಂತವಾಗಿದ್ದಾನೆ, ನೆಮ್ಮದಿಯಾಗಿದ್ದಾನೆ, ಎಲ್ಲಾ ಸಂಪತ್ತಿದೆ, ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ಇದು ಇಲ್ಲ.
ಸೊ ನೀವ್ ಹೇಳ್ತಿರೋದು ಅದೇ ಪರಿಸ್ಥಿತಿ ತಾನೆ, ಅದು ಸಂಪತ್ತಿಂದಾನೇ ಬರುತ್ತಲ್ಲ. ಅಲ್ಲ ನೆಮ್ಮದಿ ಆಗಿದೆ, ಅವ್ನು ಮತ್ತೆ ಪ್ರಯತ್ನ ಪಡಬೇಕಾಗಿತ್ತು ದುಡಿಯೋಕೆ. ಅವನು ನೆಮ್ಮದಿ ಮತ್ತೆ ಇನ್ನೂ ಅದನ್ನ ಹೆಚ್ಚು ಮಾಡ್ಬೇಕು ಅನ್ನೋದು ಅವನಿಗೆ ಇದ್ದೇ ಇದೆ ಅಂದ್ಮೇಲೆ ಅವನಿಗೆ ನೆಮ್ಮದಿ ಇಲ್ಲ ಅಂತ ತೀರ್ಮಾನ ಆಯ್ತು. ಅವನಿಗೆ ಎಷ್ಟಿದ್ದು ಹೆಚ್ಚು ಮಾಡ್ಬೇಕು, ಬೆಳಿಬೇಕು, ಈ ಸಂಸ್ಥೆ ಇನ್ನೂ ಆಗ್ಬೇಕು ಅಂತ ಅದು ಹೋಗೋದೇ ಇಲ್ಲ. ಅದು ಉಪ್ಪು ನೀರು ಕೊಡ ಹೇಗೆ ಅದು ಅವನ ಅನುಭವ ಕೇಳಬೇಕು. ಅವ್ರಿಗೆ ನಾವ್ ಏನೇನ್ ಹೇಳಿದ್ರು ಇದನ್ಸಲ್ಲ. ಒಂದ್ ಅಂಗ ಹೋದ್ರೆ ಏನಾಗುತ್ತೆ, ಅವಾಗ್ಲೂ ಹಾಗೆ ಇರ್ತಾನ ಅಂತ ಪ್ರಶ್ನೆ ಮಾಡಿದೆ. ಅವಾಗ ನಾಟ್ತು ಅವ್ರಿಗೆ. ಯಾವ್ದೋ ಒಂದು ಆಕ್ಸಿಡೆಂಟ್ ಆಯ್ತು, ಇಲ್ಲ ಅನಾರೋಗ್ಯ ಬಂತು, ಇನ್ನೇನೋ ಆಯ್ತು, ಅವಾಗ್ಲೂ ಅದೇ ತರ ಇರ್ತಾರ. ಪಾಶ್ಚಾತ್ಯರಿಗೆ ಎಲ್ಲ ಸಂಪತ್ತಲ್ಲೇ ಇದು ಮಾಡಿರ್ತಾರೆ. ಎಷ್ಟು ಜಾಸ್ತಿ ನಮಗೆ ಬಾಹ್ಯ ಅನುಕೂಲತೆ ಬೆಳೆಯುತ್ತೋ ಅಷ್ಟು ಕಷ್ಟ ವೈರಾಗ್ಯ ಬರೋದು. ಬಾಹ್ಯ ಅನುಕೂಲತೆ ಬೆಳೆದಂಗೆ ಇನ್ನಷ್ಟು ಬಿಗಿ ಆಗುತ್ತೆ ಹೊರತು, ಮನಸ್ಸು ಅಂಟ್ಕೊಳ್ತೆ ಹೊರತು ವಿವೇಕ ಬರಲ್ಲ. ಎಷ್ಟು ಒಂದು ಜೀವನದಲ್ಲಿ ಕಷ್ಟ ಬರುತ್ತೋ ಅದನ್ನು ವರವಾಗಿ ತಗೋಬೇಕು. ಭಗವಂತ ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂದ. ಯಾರಿಗೆ ಅನುಗ್ರಹ ಮಾಡ್ಬೇಕು ನಾನು ಇಷ್ಟಪಡ್ತೀನೋ ಅವ್ನ ಜನರು ಕಸ್ಕೋತೀನಿ ನಾನು ಅಂದ. ಅವ್ನು ಕೇಳಿಮ್ಮ. ಹಂಗಂದಕ್ ಆಗಲ್ಲ ಅಲ್ಲ ಗುರುಗಳೇ, ಯಾಕಂದ್ರೆ ಈಗ ಅಮೆರಿಕಲ್ಲಿ ಆ ಕಡೆ ಎಲ್ಲ ಅವ್ರಿಗೆ ಸುಖ ನೋಡಿ ಎಲ್ಲ ಇದೆ, ಕಂಫರ್ಟ್ಸ್ ಅವ್ರಿಗೆ. ಆದ್ರೆ ಅವ್ರಿಗೆ ಅರ್ಥ ಆಗಿದೆ, ಕಂಫರ್ಟ್ಸ್ ಇಂದ ನಮ್ಗೆ ಇದು ಬರಲ್ಲ, ನೆಮ್ಮದಿ ಬರಲ್ಲ. ಅದು ದುಡ್ಡು ಬರೀ ಲಕ್ಸುರಿ, ಹೊರಗಿನ ದೇಶ ಕಂಫರ್ಟ್ಸ್ ಕೊಡುತ್ತೆ. ಮನ್ಸಿಗೆ ಕಂಫರ್ಟ್ಸ್ ಗೆ ನಮ್ಗೆ ಇದು ಬೇಕೇ ಬೇಕು ನಾಲೆಡ್ಜ್ ಅಂತ ಅವ್ರಿಗೂ ಗೊತ್ತಾಗ್ತಾ ಇದೆ ಈಗ. ವೆಸ್ಟರ್ನ್ ವರ್ಲ್ಡ್ ಅವ್ರಿಗೆ ಏನೇ ಗೊತ್ತಾದ್ರೂ ಕೂಡ ಇದು ಸುಖ ಇಲ್ಲ, ದುಃಖ ಇದು ಅಷ್ಟು ಗೊತ್ತಾಗುತ್ತೆ ಹೊರತು ಎಲ್ಲಿ ಸುಖ ಸಿಗುತ್ತೆ, ಹೇಗೆ ಸಿಗುತ್ತೆ ಗೊತ್ತಾಗಲ್ಲ. ಅದು ಇಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಅನುಭವಿಯಾದ ಗುರುತ್ವ ಹೋಗ್ಬೇಕು, ಸರಿಯಾದ ಸಂಪ್ರದಾಯ ಸಿಗಬೇಕು, ಸರಿಯಾದ ಒಂದು ಮಾರ್ಗದರ್ಶನ ಆಗ್ಬೇಕು. ಇಲ್ಲದೆ ಅದು ಎಲ್ಲೋ ಹೋಗೋದು ದಾರಿ, ಎಲ್ಲೋ ತಪ್ಕೊಂಡು ಹೋಗ್ಬಿಡುತ್ತೆ. ಸರ್ವತ್ಯಾಗಿ ಹೇ ಸೌಮ್ಯ ಸಹ ಸರ್ವಜ್ಞ. ಪೂರ್ವಂ ಅವಿದ್ಯೆಯ ಅಸರ್ವ ಆಸೀತ್, ಪುನರ್ವಿದ್ಯೆಯ ಅವಿದ್ಯಾಪನಯೇ ಸರ್ವೋಭವತಿ. ಮೊದಲು ಸರ್ವನೇ ಆಗಿದ್ದ, ಅವಿದ್ಯೆಯಿಂದ ಅಸರ್ವ ಅನ್ಕೊಂಡ್ಬಿಟ್ಟ, ತಪ್ಪಲಿಕೆಯಿಂದ ತಾನಿಷ್ಟೇ ಅನ್ಕೊಂಡ್ಬಿಟ್ಟ. ತನ್ನ ಸ್ವರೂಪದ ಪರಿಚಯ ಒಂದು ದೇಹದಿಂದ 5 ಅಡಿ 6 ಅಡಿ ದೇಹದಿಂದಲೇ ತಾನು ಅನ್ಕೊಂಡು ತಾನಿಷ್ಟೇ ಅನ್ಕೊಂಡ್ಬಿಟ್ಟು ನಾನು ಪರಿಚ್ಛಿನ್ನ, ನಾನು ಒಂದು ದೇಶಕಾಲಕ್ಕೆ ಸಂಬಂಧಪಟ್ಟವನು, ನಾನು ಕ್ರಿಯಾಕಾರಕರಿಂದ ಕೂಡ್ಕೊಂಡವನು, ನನಗೆ ಯಾವ್ಯಾವುದೋ ಇಷ್ಟಾರ್ಥಗಳಿದೆ ಅದರಲ್ಲಿ ಇಳಿಯೋದ್ರಿಂದ ನಾನು ಸುಖವಾಗ್ತೀನಿ, ಈ ಕಲ್ಪನೆ ಸಿಕ್ಕಾಕೊಂಡಿದ್ದ. ಈ ಕಲ್ಪನೆ ಯಾವಾಗ ಈ ವಿದ್ಯೆಯಿಂದ ಜ್ಞಾನದಿಂದ ಹೋಯ್ತೋ, ವಿದ್ಯೆಯಿಂದ ಅವಿದ್ಯೆ ಅಪನಯವಾದ್ಕೊಳ್ಳೇನೆ ಮೊದಲೇ ಇದ್ದದ್ದಾದ ಸರ್ವಾತ್ಮ ಭಾವ ಪ್ರತಿಭಿಜ್ಞೆ ಆಗುತ್ತೆ, ಐಡೆಂಟಿಫಿಕೇಶನ್ ಆಗುತ್ತೆ ಹೊರತು ಪ್ರಾಪ್ತಿ ಆಗಲ್ಲ. ಗೈನಿಂಗ್ ಇಲ್ಲ, ಪೊಸೆಸಿವ್ ಇಲ್ಲ, ಗೈನಿಂಗ್ ಇಲ್ಲ. ಇರೋದನ್ನೇ ಅವನು ಗುರುತಿಸ್ಕೊಳ್ತಾನೆ. ಹೀಗೆ ನಾನು ಇರೋದು, ನನ್ನ ಸ್ವರೂಪ ಸ್ವಭಾವ ಸರ್ವಾತ್ಮವಾಗಿ ಅಖಂಡವಾಗಿ ಪರಿಪೂರ್ಣವಾಗಿ ಅದ್ವಿತೀಯವಾಗಿರೋದೇ ನನ್ನ ಸ್ವಭಾವ, ನಾನು ಯಾವಾಗಲೂ ಹೀಗೆ ಇರೋನು, ನಾನು ತಪ್ಪಲಿಕೆಯಿಂದ ದೇಹಾದಿನ ನಾನು ಅಂದ್ಕೊಂಡ್ಬಿಟ್ಟು ಪರಿಚ್ಛಿನ್ನತೆಯಿಂದ ನಾನು ಇದು ಸುಖಿ ಇಲ್ಲ, ಈಗ ಸುಖಿ ಇಲ್ಲ, ಸುಖಕ್ಕೆ ಏನೋ ಪಡ್ಕೋಬೇಕು ಅಂದ್ಕೊಂಡ್ಬಿಟ್ಟಿದ್ದೆ. ಇದು ಅವಿದ್ಯೆ ಅಂತ ಆವಾಗ ಗೊತ್ತಾಗತ್ತೆ. ತದಸ್ಮಿನ್ ಅರ್ಥೆ ಏಷ ಶ್ಲೋಕಃ ಮಂತ್ರಃ ಭವತಿ ಉಕ್ತಾರ್ಥ ಸಂಗ್ರಾಹಕಃ. ಈ ಅರ್ಥದಲ್ಲಿ ಈ ಮುಂದಿನ ಮಂತ್ರವು ಬಂದಿದೆ ಅಂದ್ರೆ, ಈ 10ನೇ ಮಂತ್ರದಲ್ಲಿ ಹೇಳಿದ ಎಲ್ಲಾ ಅರ್ಥವನ್ನು, ಅದೇನೋ 10 ಮಂತ್ರ ಏನೋ, ಇಡೀ ಈ 4ನೇ ಪ್ರಶ್ನೆ ಹೇಳಿದ ಎಲ್ಲಾ ಅರ್ಥವನ್ನು ಸಂಗ್ರಹ ಮಾಡುವಂತಹ ಶ್ಲೋಕ ಮುಂದಿನ ಶ್ಲೋಕ ಇದೆ. ಅದು ಇಡೀ ಈ ಎಲ್ಲಾ 4ನೇ ಪ್ರಶ್ನೆ ಕೇಳಿದ ಅಷ್ಟರ್ಥವನ್ನು ಅಬ್ರಿಜ್ ಮಾಡಿ ಒಂದು ಸಂಕ್ಷಿಪ್ತ ರೂಪದಿಂದ ಹೇಳುತ್ತೆ. ಪರಮಾರ್ಥ ಚಿಂತಾಮಣಿ. ಮತ್ತೆ ಇಲ್ಲೋ ಪುಸ್ತಕ ಇದು ಇಲ್ವಾ?